ಸರ್ ಇದು 2,45,000 ಇದೆ, ಒಂದು 2,30,000 ಫೈನಲೈಸ್ ಆಗುತ್ತೆ ಸರ್. ಸರ್ ಫೈನಲ್ ಟು ಫೈನಲ್ ಹೇಳ್ಬಿಡ್ತೀನಿ, 2,05,000 ಆಗುತ್ತೆ ಸರ್. 2,05,000 ಕೊಟ್ಬೇಡ ಸರ್. 2,10,000 ಫೈನಲ್ ಮಾಡಿ ಕೊಟ್ಬಿಡ್ತಾರೆ. 4 ಕೂಡ ಇದೇ ತರ ಇದೆ ಟೈರ್ ಸರ್. ಇದು 2,25,000 ಇದೆ. ಓಕೆ, 2 ಲಕ್ಷಕ್ಕೆಲ್ಲ ಕೊಟ್ಬೇಡ ಅಂತ. 2 lakhs ಫೈನಲ್. ಸರ್ ಸಿಂಗಲ್ ಓನರ್ ವೆಹಿಕಲ್ ಸರ್. ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ರಾ ಸರ್? ಈ ಗಾಡಿಗೆ ಒಂದು 2,85,000 ಇದೆ, ಒಂದು 270 ಕೊಟ್ಬೇಡ ಸರ್. ಸೊ ಇಷ್ಟು ಕಡಿಮೆ ಓಡಿರೋ ಕಾರ್ ನಿಮ್ಗೆ ಆಲ್ಮೋಸ್ಟ್ ಸಿಗೋದೇ ಇಲ್ಲ. ಸ್ಟೆಪ್ನಿ ಸಮೇತ ಅನ್ಯೂಸ್ ಸರ್. ಸೊ ನೋಡ್ತಾ ಇರ್ಬೋದು, ಸ್ಟೆಪ್ನಿ ಅನ್ಯೂಸ್ಡ್ ಸ್ಟೆಪ್ನಿ, ಹೊಸ ಟೈರ್ ಇನ್ನು ಹಂಗೆ ಇದೆ. ಸೊ 100% ಶೋರೂಮ್ ಟ್ರ್ಯಾಕ್ ಇದ್ದೇ ಇರುತ್ತೆ ಈ ಗಾಡಿಗೆ. ಬರೀ 18,000 ಓಡಿರೋ ರೆನಾಲ್ಟ್ ಕ್ವಿಡ್ಗೆ ಏನ್ ಪ್ರೈಸ್ ಕೋಟ್ ಮಾಡ್ತಾ ಇದ್ದಾರೆ ಸರ್? ಇದು 3,25,000 ಕೋಟಿಂಗ್ ಇದೆ ಸರ್. 2016 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಸರ್. ವಾಹ್, ಲಕ್ಕಿ ಕಾರ್ ಅಂತಾನೆ ಹೇಳ್ಬೋದು. ಸಿಂಗಲ್ ಓನರ್, ಅದು ಕೂಡ 85 PS, ಅದು ಕೂಡ ಸಿಲ್ವರ್ ಕಾರು ಸರ್. ಇದು 4,65,000 ಇದೆ, ಒಂದು 4,04,00,000 ಲಕ್ಷಕ್ಕೆ ಕೊಟ್ಬೇಡ ಸರ್. ಇದಕ್ಕೆ 3,25,000 ಕೋಟಿಂಗ್ ಇದೆ, ಒಂದು 3,05,000 ಫೈನಲೈಸ್ ಆಗುತ್ತೆ ಸರ್. ಒಂದ್ಸಲ ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್. ಸರ್ ಇದು 2,70,000 ಫೈನಲೈಸ್ ಆಗುತ್ತೆ ಸರ್. ನೋಡ್ತಾ ಇರೋದು 2,30,000 ಫೈನಲ್ ಮಾಡಿ ಕೊಟ್ಬಿಡ್ತಾರೆ ಈ ಹುಂಡೈ ಇಯಾನ್ ಸರ್. ಡೀಸೆಲ್ ವರ್ಷನ್ 2018 ಮಾಡಲ್ ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ 85,000 ಓಡಿದೆ. 2,25,000 ಹೇಳ್ತಾ ಇದೀನಿ. ಡೀಸೆಲ್ ವರ್ಷನ್. ಫೈನಲ್ ಟು ಫೈನಲ್ ಬಂದ್ಬಿಟ್ಟು 2,10,000 ಫೈನಲೈಸ್ ಆಗುತ್ತೆ ಸರ್. 210 ಫೈನಲ್. 2015 ಮಾಡಲ್ ಸೆಕೆಂಡ್ ಓನರ್, ಬರೀ 39,000 ಓಡಿದೆ ಸರ್. 39,000 ಅಷ್ಟೇ. ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್ ಈ ವೈಟ್ ಬ್ಯೂಟಿಗೆ. ಸರ್ ಇದು 4,85,000 ಕೊಟ್ಬಿಡಿ ಸರ್. ಗಾಡಿ ಪ್ರೈಸ್ ಬಂದ್ಬಿಟ್ಟು 2,50,000 ಇದೆ, ಒಂದು 2,35,000 ಕೊಟ್ಬಿಡೋಣ ಸರ್. 235 ಫೈನಲ್. ಹೌದು, ಸಿಂಗಲ್ ಓನರ್ ವೆಹಿಕಲ್, ಡೀಸೆಲ್ ವೆಹಿಕಲ್. ಅದು ಗಾಡಿ ಪ್ರೈಸ್ ಬಂದ್ಬಿಟ್ಟು 2,45,000 ಇದೆ, ಒಂದು 2,30,000 ಕೊಟ್ಬಿಡೋಣ. 2018 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, 41,000 ಡ್ರೈವನ್ ಆಗಿದೆ. ಪೆಟ್ರೋಲ್ ವೆಹಿಕಲ್. ಡೆಲ್ಟಾ. ಪ್ರೈಸ್ ಬಂದ್ಬಿಟ್ಟು 1,85,000 ಇದೆ, 1,70,000 ಫೈನಲ್ ಮಾಡ್ಕೊಡ್ತೀವಿ. 1,75,000 ಫೈನಲ್. ಹೌದು. ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಕನ್ನಡ ಚಾನಲ್. ಫ್ರೆಂಡ್ಸ್, ಇವಾಗ ಬಂದ್ಬಿಟ್ಟು ನೆಕ್ಸ್ಟ್ ಕಾರ್ಸ್ ಯೂನಿಟ್ 2 ಹತ್ರ ಇದೀವಿ. ಈ ಲೊಕೇಶನ್ ಬಂದ್ಬಿಟ್ಟು ಎಕ್ಸಾಕ್ಟ್ ಲೊಕೇಶನ್, ಅಡ್ರೆಸ್, ಫೋನ್ ನಂಬರ್ ಎಲ್ಲ ಪಿನ್ ಮಾಡ್ತೀನಿ. ಸೊ ಎಂಟೈರ್ ವಿಡಿಯೋ ನಂಬರ್ ಎಲ್ಲ ಸ್ಕ್ರೋಲ್ ಆಗ್ತಾ ಇರುತ್ತೆ. ಸೊ ಇವಾಗ ಬಂದ್ಬಿಟ್ಟು ನಾವು 16th ಟೈಮ್ ಬಂದ್ಬಿಟ್ಟು ಈ ಶೋರೂಮ್ ಗೆ ವಿಸಿಟ್ ಆಗಿ ವಿಡಿಯೋ ಮಾಡ್ತಿರೋದು. ಸೊ ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗ ಸಕ್ಕತ್ತಾಗಿತ್ತು ರೆಸ್ಪಾನ್ಸ್. ಸೊ ಒಳ್ಳೊಳ್ಳೆ ಗಾಡಿಗಳು ಮತ್ತೆ ಪುನಃ ಸ್ಟಾಕ್ ಎಲ್ಲ ಚೇಂಜ್ ಆಗಿದೆ. ಯಾರೆಲ್ಲ ಲೋ ಬಡ್ಜೆಟ್ ಕಾರ್ ನ ಹುಡ್ಕಂಗಿದ್ರೆ ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬೋದು. ಸೊ ಈ ಶೋರೂಮ್ ಅಲ್ಲಿ ನಿಮ್ಗೆ 100% ನಿಮ್ಗೆ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಸಿಗುತ್ತೆ ಅಂಡ್ ಲೋನ್ ಕೂಡ ಸಿಗುತ್ತೆ. ಸೊ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಹೇಳಕ್ಕೆ ನಮ್ಮ ಹತ್ರ ಹಾರಿಫ್ ಸರ್ ರೆಡಿ ಇದ್ದಾರೆ. ಸರ್ ವೆಲ್ಕಮ್ ಟು ಚಾನಲ್ ಸರ್. ನಮಸ್ಕಾರ ಸರ್. ಸರ್ ಇವತ್ತು ನೆಕ್ಸ್ಟ್ ಕಾರ್ಸ್ ಯೂನಿಟ್ 2 ಅಲ್ಲಿ ಎಷ್ಟು ಕಾರ್ಸ್ ಸ್ಟಾಕ್ ಇದೆ ಈ ಲೊಕೇಶನ್ ಅಲ್ಲಿ? ಸರ್ ಈ ಲೊಕೇಶನ್ ಬಂದ್ಬಿಟ್ಟು ಒಂದು 40-45 ವೆಹಿಕಲ್ಸ್, 45 ವೆಹಿಕಲ್ಸ್ ಅರೌಂಡ್ ಸ್ಟಾಕ್ ಇದೆಯಾ ಸರ್? ಅಂಡ್ ಸರ್ ಇವತ್ತಿನ ಈ ವಿಡಿಯೋದಲ್ಲಿ ಲೋ ಬಡ್ಜೆಟ್ ಕಾರು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್? ಒಂದು 95,000 ಇಂದಾನೆ ಸ್ಟಾರ್ಟ್ ಆಗುತ್ತೆ. 95,000 ಇಂದಾನೆ ಸ್ಟಾರ್ಟ್ ಆಗುತ್ತೆ ಸರ್. ಇವಾಗ ನೆಕ್ಸ್ಟ್ ಕಾರ್ಸ್ ಯೂನಿಟ್ 2 ಅಲ್ಲಿ ಲೋನ್ ಯಾವ ಮಾಡ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್? 2010 ಇಂದಾನು ಕೊಡ್ತೀನಿ ಸರ್ ಲೋನ್. 2010 ಇಂದಾನು ಕೊಡ್ತೀರಾ? ಓಕೆ. ಸೊ ನೋಡ್ತಾ ಇರ್ಬೋದು, ನಿಮ್ಗೆ ಒಳ್ಳೆ ಕಾರ್ಸ್ ಎಲ್ಲ ತೋರಿಸ್ತಾ ಇರ್ತೀವಿ. ಅಂಡ್ ಈ ಶೋರೂಮ್ ಇಂದ ನಮ್ಗೆ ಒಳ್ಳೆ ರೆಸ್ಪಾನ್ಸ್ ಎಲ್ಲ ಬಂದಿದೆ. ಹತ್ರ ನಾನು 16ನೇ ಸಲ ಬಂದ್ಬಿಟ್ಟು ವಿಡಿಯೋ ಮಾಡ್ತಿರೋದು. ಅಂಡ್ ಯಾರೆಲ್ಲ ಲೋ ಬಡ್ಜೆಟ್ ಗೆ ಇವತ್ತು ಆಲ್ಮೋಸ್ಟ್ ನಿಮ್ಗೆ ಡಿಸೈರ್ ಗಳು ಜಾಸ್ತಿ ಇದೆ, ಸ್ವಿಫ್ಟ್ ಡಿಸೈರ್ ಗಳು ಜಾಸ್ತಿ ಇದೆ, ಅಂಡ್ ಹುಂಡೈ ಕ್ರೆಟಾ, ಬ್ರಿಜಾ ಅಂಡ್ ಒಂದು ಫೋರ್ಡ್ ಫಿಯಸ್ಟಾ ಇದೆ. ಗಾಡಿ ಮಾತ್ರ ಸಿಂಗಲ್ ಓನರ್, ಅದು ಪಕ್ಕದಲ್ಲೇ ಇದೆ. ನೋಡ್ತಾ ಇರ್ಬೋದು, ಸಕ್ಕತ್ತಾಗಿದೆ ಗಾಡಿ ಮಾತ್ರ, ಎಲ್ಲೂ ಒಂದು ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ. ಸಿಂಗಲ್ ಓನರ್ ಫೋರ್ಡ್ ಫಿಯಸ್ಟಾ ಡೀಸೆಲ್ ಗಾಡಿ, ಒಳ್ಳೆ ಮೈಲೇಜ್ ಬರುವಂತ ಗಾಡಿ. ಅಂಡ್ ರೆನಾಲ್ಟ್ ಡಸ್ಟರ್ ಕೂಡ ಇದೆ ಇವತ್ತಿನ ವಿಡಿಯೋದಲ್ಲಿ. ಅಂಡ್ ಇದೇ ತರ ರೆಗ್ಯುಲರ್ ಆಗಿ ನಿಮ್ಗೆ ನೆಕ್ಸ್ಟ್ ಕಾರ್ಸ್ ಯೂನಿಟ್ 2 ಇಂದ ವಿಡಿಯೋಸ್ ಬರ್ತಾನೆ ಇರುತ್ತೆ. ಸೊ ಇವಾಗ ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ, ಬಂದ್ಬಿಡಿ. ಅಂಡ್ ಫಸ್ಟ್ ಟೈಮ್ ನೀವು ಚಾನಲ್ ನ ನೋಡಂಗಿದ್ರೆ ಖಂಡಿತ ಅಂದ್ರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಇದೇ ತರ ನಿಮ್ಗೆ ರೆಗ್ಯುಲರ್ ಆಗಿ ವಿಡಿಯೋಸ್ ಬರ್ತಾ ಇರುತ್ತೆ. ವಿಡಿಯೋ ಸ್ಟಾರ್ಟ್ ಮಾಡೋಣ, ಬಂದ್ಬಿಡಿ. ಶೋರೂಮ್ ಹೆಸರು ಬಂದ್ಬಿಟ್ಟು ನೆಕ್ಸ್ಟ್ ಕಾರ್ಸ್ ಅಂತ ಹೇಳ್ಬಿಟ್ಟು. ಸೊ ನಿಮ್ಗೆ ಒಳ್ಳೆ ಕಾರ್ಸ್ ಎಲ್ಲ ಸಿಗುತ್ತೆ ಇವ್ರ ಶೋರೂಮ್ ಅಲ್ಲಿ. ಸೊ ಇವತ್ತು ನಮ್ ವಿಡಿಯೋದಲ್ಲಿ ಫಸ್ಟ್ ಕಾರ್ ಬಂದ್ಬಿಟ್ಟು ಮಾರುತಿ 800. ಸರ್ ಈ ಕಾರ್ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು 2005 ಮಾಡಲು. ಓಕೆ. ಸೆಕೆಂಡ್ ಓನರ್, 57,000 ಡ್ರೈವನ್ ಆಗಿದೆ. ಓಕೆ. ಇದಕ್ಕೇನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ದಾರೆ ಸರ್? ಎಸಿ ಗಾಡಿ. ಪ್ರೈಸ್ ಬಂದ್ಬಿಟ್ಟು 1,05,000 ಇದೆ, ಒಂದು 95,000 ಫೈನಲೈಸ್ ಆಗಿದೆ. ಸೊ ಫಸ್ಟ್ ಕಾರ್ 95,000 ನೋಡ್ತಾ ಇರ್ಬೋದು. 1,05,000 ಕೋಟಿಂಗ್. ಇದು ಎಸಿ ಬರುತ್ತೆ ನಿಮ್ಗೆ. ಸೊ ಆರಾಮಾಗಿ ಲೋ ಬಡ್ಜೆಟ್ ಅಲ್ಲಿ ಸಿಟಿಯಲ್ಲಿ ಓಡಿಸ್ಕೊಳ್ಳೋರಿಗೆ ತುಂಬಾ ಚೆನ್ನಾಗಿರುತ್ತೆ, ನೋಡ್ತಾ ಇರ್ಬೋದು. ಸೊ ಈ ಕಾರ್ ಬಗ್ಗೆ ನಾವೇನ್ ಹೇಳೋದೇ ಬೇಕಾಗಿಲ್ಲ, ಅಷ್ಟು ಸ್ಟ್ರಾಂಗ್ ಈ ಕಾರ್ ಮಾತ್ರ. ಅಂಡ್ ಒಳ್ಳೆ ಕಾರ್ ಅಂತಾನೆ ಹೇಳ್ಬೋದು ಈ ಬಡ್ಜೆಟ್ ಅಲ್ಲಿ. ಸೊ ಇವಾಗ ನೀವು ಫಾರ್ ಎಕ್ಸಾಂಪಲ್ 2 ವೀಲರ್ ತಗೋಬೇಕಂದ್ರೆ ನಿಮ್ಗೆ ಹತ್ರ ಒಂದು 85,000 70,000 ಹೇಳ್ತಾರೆ. ಸೊ ಅದ್ರ ಬದಲು ಈ ತರ ಕಾರ್ ತಗೊಂಡ್ರೆ ಒಂದು ಚಿಕ್ಕ ಫ್ಯಾಮಿಲಿ ಆರಾಮಾಗಿ ಸಿಟಿಯಲ್ಲಿ ಅಂಡ್ ಇವನ್ ಲಾಂಗು ಕೂಡ ಆರಾಮಾಗಿ ಹೋಗ್ಬೋದು. ಹಳ್ಳಿ ಕಡೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ಕಾರು. ಒಳ್ಳೆ ಮೈಲೇಜ್ ಬರುವಂತ ಕಾರ್, ಲೋ ಮೇಂಟೆನೆನ್ಸ್. ಇವನ್ 2 ವೀಲರ್ ಗೆ ಎಷ್ಟು ಮೇಂಟೆನೆನ್ಸ್ ಆಗುತ್ತೆ ಅಷ್ಟೇ ಆಗೋದು. ಸರ್ ಇದು ಎಷ್ಟು ಬರ್ಬೋದು ಸರ್ ಮೈಲೇಜ್? ಸರ್ ಒಂದು 18+ ಆರಾಮಾಗಿ ಬಂದೇ ಬರುತ್ತೆ. ಸೊ ಅದ್ರ ಪಕ್ಕದಲ್ಲಿ ರೆನಾಲ್ಟ್ ಡಸ್ಟರ್ ಇದೆ, ನೋಡ್ತಾ ಇರ್ಬೋದು. ಸರ್ ಇದು 110 PS.
ಸರ್ ಇದು 110 PS RXZ. ಓಕೆ 2013 ಮಾಡಲು ಸೆಕೆಂಡ್ ಓನರ್ ಸರ್. 13 ಮಾಡಲು ಸೆಕೆಂಡ್ ಓನರ್ ಆಗಿದೆಯಾ? ಸೊ ನೋಡ್ತಾ ಇರ್ಬೋದು 2013 ಮಾಡಲು ಸೆಕೆಂಡ್ ಓನರ್ ಆಗಿದೆ ಗಾಡಿ. ಅಂಡ್ ಎಲ್ಲೋ ಒಂದು ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ, ಗಾಡಿ ಎಲ್ಲ ಈ ತರ ಇದೆ. ಸೊ ಇದು ಬಂದ್ಬಿಟ್ಟು 110 PS. ಸೊ ನಿಮಗೆ 110 PS ಅಂದ್ರೆ ಪವರ್ ಜಾಸ್ತಿ ಬರುತ್ತೆ, ಸೂಪರ್ ಆಗಿರುತ್ತೆ. ಆಫ್ ರೋಡ್ಗೂ ಕಿಂಗು, ಆನ್ ರೋಡ್ಗೂ ಕಿಂಗು. ಇದರಲ್ಲಿ 2 ಏರ್ ಬ್ಯಾಗ್ ಬರುತ್ತೆ ನಿಮಗೆ, 2 ಏರ್ ಬ್ಯಾಗು, ಪವರ್ ಸ್ಟೀರಿಂಗು, ಪವರ್ ವಿಂಡೋ ಅಂಡ್ ಫ್ಯಾಬ್ರಿಕ್ ಸೀಟ್ಸ್, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ಸೊ ಎಷ್ಟು ಕ್ಲೀನ್ ಆಗಿದೆ, ನೀಟ್ ಆಗಿದೆ ಕಾರ್, ಮಾತ್ರ ಎಲ್ಲೊಂದು ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ. ಸರ್ ಇದು ಡಸ್ಟರ್ ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಸರ್? ಸರ್ ಇದು 1,07,000 ಶೋರೂಮ್ ರೆಕಾರ್ಡ್ ಸರ್. 1,07,000 ಶೋರೂಮ್ ಟ್ರ್ಯಾಕ್ ಇದೆ. ಸೊ ನಿಮ್ಗೆ ಶೋರೂಮ್ ಟ್ರ್ಯಾಕ್ ಇರೋದ್ರಿಂದ ಏನ್ ತೊಂದರೆ ಇರಲ್ಲ ಗಾಡಿ. ಅಂಡ್ ಗಾಡಿ ಎಲ್ಲ ಈ ತರ ಇದೆ ಸರ್. ಇವಾಗ ಈ ಡಸ್ಟರ್ಗೆ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್ ನಮ್ಮ ಸಬ್ಸ್ಕ್ರೈಬರ್ಸ್ಗೆ. ಸರ್ ಒಂದು 535 ಹೇಳ್ತೀನಿ, ಒಂದು 525 515 ತನಕ ಮಾಡೋಣ ಸರ್. 515 ಫೈನಲ್ ಸರ್ ಕೊಟ್ಬೋಣ. ಫೈನಲ್ ಟು ಫೈನಲ್ 515 ಫೈನಲ್ ಆಗ್ಬಿಡುತ್ತೆ ನಿಮ್ಗೆ. ಅಂಡ್ 100% ಲೋನ್ ಆಗುತ್ತೆ ಈ ಗಾಡಿಗೆ. ಸರ್ ಇವಾಗ ಆಲ್ಮೋಸ್ಟ್ ಈ ಗಾಡಿಗೆ ಎಷ್ಟು ಡೌನ್ ಪೇಮೆಂಟ್ ಮಾಡಿ ಎಷ್ಟು ಲೋನ್ ಸಿಗ್ಬೋದು ಸರ್? ಒಂದು 70% ಲೋನ್ ಆಗುತ್ತೆ ಸರ್. 70% ಲೋನ್ ಆಗ್ಬಿಡುತ್ತೆ. 1 lakh ಕಟ್ಬಿಟ್ರೆ ಸಾಕು ನಿಮ್ಗೆ ಆರಾಮಾಗಿ ಲೋನ್ ಆಗೋಗ್ಬಿಡುತ್ತೆ ಮಿಕ್ಕಿದೆಲ್ಲ. ಅಂಡ್ ಇಲ್ಲಿ ಇನ್ನೂ ಒಂದು ಚಿಕ್ಕ ಡಸ್ಟರ್ ಇದೆ. ಸೊ ಇದು ಬಂದ್ಬಿಟ್ಟು ಕ್ವಿಡ್ ಸರ್. ಇದು 1 ಲೀಟರ್ ಇಂಜಿನ್ ಇದು. ಹೌದು ಸರ್. ಹೇಳಿ ಸರ್ ಈ ಕಾರ್ ಬಗ್ಗೆ. ಸರ್ ಇದು 2016 ಮಾಡಲು ಸೆಕೆಂಡ್ ಓನರ್. ಓಕೆ ಗಾಡಿ ಬಂದ್ಬಿಟ್ಟು ಬರೀ 18,000 ಡ್ರೈವನ್ ಆಗಿದೆ. ಬರೀ 18,000? ಹೌದು ಸರ್. ಸೆಕೆಂಡ್ ಓನರ್. ಸೆಕೆಂಡ್ ಓನರ್ ಸರ್ ಈ ಕಾರ್ಗೆ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. ಸರ್ ಈ ಗಾಡಿಗೆ ಒಂದು 3,25,000 ಹೇಳ್ತಿದ್ದೀನಿ ಸರ್. RXC ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. ಸಿಂಗಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಗಾಡಿ ನೀವು ನೋಡಬಹುದು. 325 ಫೈನಲ್. ವಿಕಾಸ್ ಸರ್ 325 ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ನೋಡ್ತಾ ಇರ್ಬೋದು ಇಲ್ಲಿ ಒರಿಜಿನಲ್ ಓಡಿಯೋಮೀಟರ್ ಬರೀ 18,376 ಕಿಲೋಮೀಟರ್ ಮಾತ್ರನೇ ರನ್ ಆಗಿದೆ. ಸೊ ಇದರಲ್ಲಿ ನಿಮಗೆ ಟಚ್ ಸ್ಕ್ರೀನ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ ನಿಮ್ಗೆ. ಗಾಡಿಯಲ್ಲಿ ಸಿಂಗಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ. ನೋಡ್ತಾ ಇರ್ಬೋದು ಎಲ್ಲ ಹೆಂಗಿದೆ ಅಂತ ಹೇಳ್ಬಿಟ್ಟು. ಸೊ ಇಷ್ಟು ಕಡಿಮೆ ಓಡಿರೋ ಕಾರ್ ನಿಮ್ಗೆ ಆಲ್ಮೋಸ್ಟ್ ಸಿಗದೇ ಇಲ್ಲ. ಸ್ಟೆಪ್ನಿ ಸಮೇತ ಅನ್ಯೂಸ್ ಸರ್. ಸೊ ನೋಡ್ತಾ ಇರ್ಬೋದು ಸ್ಟೆಪ್ನಿ, ಅನ್ಯೂಸ್ಡ್ ಸ್ಟೆಪ್ನಿ, ಹೊಸ ಟೈರ್ ಇನ್ನು ಹಂಗೆ ಇದೆ. ಸೊ 100% ಶೋರೂಮ್ ಟ್ರ್ಯಾಕ್ ಇದ್ದೇ ಇರುತ್ತೆ ಈ ಗಾಡಿಗೆ. ಬರೀ 18,000 ಓಡಿರೋ ರೆನಾಲ್ಟ್ ಕ್ವಿಡ್ಗೆ ಏನ್ ಪ್ರೈಸ್ ಕೋಟ್ ಮಾಡ್ತಾ ಇದ್ದೀರಾ ಸರ್? ಇದು 3,25,000 ಕೋಟಿಂಗ್ ಇದೆ ಸರ್. ಓಕೆ ಸರ್ ಈ ಕಾರ್ಗೆ ಲೋನ್ ಆಗುತ್ತಲ್ಲ ಸರ್? ಲೋನ್ ಆಗುತ್ತೆ. ಆಲ್ಮೋಸ್ಟ್ 80% ಲೋನ್ ಆಗುತ್ತೆ. ಒಂದು 50,000 25,000 ಕೊಟ್ಬಿಟ್ರೆ ಸಾಕು ನಿಮ್ಗೆ ಈ ಕಾರ್ ಸಿಕ್ಬಿಡುತ್ತೆ. ಜಾಸ್ತಿ ಓಡಿಲ್ಲ, 1 ಲೀಟರ್ ಇಂಜಿನ್, ಹತ್ತತ್ರ 18-20 ಮೈಲೇಜ್ ಬರುವಂತ ವೆಹಿಕಲ್. ಅಂಡ್ ಇವನ್ ಲೋ ಮೇಂಟೆನೆನ್ಸ್ ಕೂಡ. ಅಂಡ್ ಅದ್ರ ಪಕ್ಕದಲ್ಲೇ ಮೋಸ್ಟ್ ಮನಿ ವ್ಯಾಲ್ಯೂ ವೇರಿಯಂಟ್ ಅಂತಾನೆ ಹೇಳ್ಬೋದು. ಸಾಕಷ್ಟು ಜನ ಈ ಕಾರ್ಗೆ ಎಲ್ಲ ಹುಡ್ತಾನೆ ಇರ್ತೀರಾ. ಸ್ವಿಫ್ಟ್ VXi, ಅದು ಕೂಡ ವೈಟ್ ಕಲರ್. ನಿಮ್ಗೆ ಪಾರ್ಕಿಂಗ್ ಸೆನ್ಸಾರ್ಸ್ ಎಲ್ಲ ಇದೆ ಗಾಡಿಯಲ್ಲಿ, ನೋಡ್ತಾ ಇರ್ಬೋದು. ಸರ್ ಈ ಕಾರ್ ಬಗ್ಗೆ ಇನ್ಫಾರ್ಮೇಶನ್ ಹೇಳಿ ಸರ್. ಇದು 2015 ಮಾಡಲು ಪೆಟ್ರೋಲ್ VXi. ಓಕೆ ಸ್ವಿಫ್ಟ್ VXi ಸೆಕೆಂಡ್ ಓನರ್. 72,000 ಡ್ರೈವನ್ ಆಗಿದೆ. 72,000 ರನ್ನಿಂಗ್ ಆಗಿದೆ. ಸೆಕೆಂಡ್ ಓನರ್ ಗಾಡಿ. ಸೆಕೆಂಡ್ ಓನರ್ ಗಾಡಿ. ಅಂಡ್ ಇನ್ಸೂರೆನ್ಸ್ ಏನಿದೆ ಸರ್? ಇನ್ಸೂರೆನ್ಸ್ ಅಪ್ಡೇಟ್ ಇದೆ. ಅಪ್ಡೇಟ್ ಇದೆ. ಹೌದು. ಏನ್ ಪ್ರೈಸ್ ಕೋಟ್ ಮಾಡ್ತಾ ಇದ್ದೀರಾ ಸರ್? ಇದು 5,25,000 ಕೋಟಿಂಗ್ ಇದೆ. ಒಂದು 5 lakhsಗೆಲ್ಲ ಕೊಟ್ಬೇಡ ಸರ್. ಫೈನಲ್ 5 lakhsಗೆ ಕೊಟ್ಬೇಡ. ಸೊ ನೋಡ್ತಾ ಇರ್ಬೋದು ಸ್ವಿಫ್ಟ್. ಸರ್ ಇದು ಯಾವ ಸರ್ ಮಾಡಲು? 15 ಮಾಡಲ್ ಸರ್. ಸೆಕೆಂಡ್ ಓನರ್. 2015 ಮಾಡಲು ಸೆಕೆಂಡ್ ಓನರ್. ನಿಮ್ಗೆ ಫೈನಲ್ 5 lakhsಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ಅಂಡ್ ಒಳಗಡೆ ಇಂಟೀರಿಯರ್ಸ್ ಎಷ್ಟು ಪ್ರೀಮಿಯಂ ಆಗಿದೆ ಅಂದ್ರೆ ಅಷ್ಟು ಪ್ರೀಮಿಯಂ ಆಗಿದೆ. ಎಲ್ಲ ಡ್ಯುಯಲ್ ಟೋನ್ ಲೆದರಿಂಗ್ ಎಲ್ಲ ಇದೆ ಗಾಡಿಯಲ್ಲಿ. ಅಂಡ್ ಇದು ಬಂದ್ಬಿಟ್ಟು ಸ್ವಿಫ್ಟ್ VXi ಪೆಟ್ರೋಲ್ ಗಾಡಿ. ಆರಾಮಾಗಿ 17-18 ಈಸಿಯಾಗಿ ಬರುತ್ತೆ. ಅಂಡ್ ಮೇಂಟೆನೆನ್ಸ್ ಕೂಡ ಕಡಿಮೆ. ಈ ಕಾರ್ಗೆ ಇರೋ ರೀಸೇಲ್ ವ್ಯಾಲ್ಯೂ ಯಾವ ಕಾರ್ಗೂ ಇರಲ್ಲ, ಅಷ್ಟು ಒಳ್ಳೆ ರೀಸೇಲ್ ವ್ಯಾಲ್ಯೂ ಇದೆ ಈ ಕಾರ್ಗೆ. ಅಂಡ್ ಸರ್ ಫೈನಲ್ 5 lakhs ಮಾಡಿ ಕೊಟ್ಬಿಡ್ತೀರಾ? ಹೌದು ಸರ್. ಇನ್ನು ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಇನ್ನೂ ಒಂದು ನೆಗೋಷಿಯಬಲ್ ಮಾಡ್ಕೊಡೋಣ. ಖಂಡಿತ ಆದ್ರೆ ನೆಗೋಷಿಯಬಲ್ ಆಗುತ್ತೆ. ಸೊ ಒಂದು ಗೆಡ್ಜ್ ಇದೆ, ಹೇಳಿ ಸರ್ ಗೆಡ್ಜ್ ಬಗ್ಗೆ. ಸರ್ ಇದು 2009 ಮಾಡಲ್. ಓಕೆ ಥರ್ಡ್ ಓನರ್ ಆಗಿದೆ. ಆದ್ರೆ ಕಿಲೋಮೀಟರ್ ವೈಸ್ ಹೋದ್ರೆ 25,000 ಡ್ರೈವನ್ ಆಗಿದೆ. ಬರೀ 25,000 ಸರ್. ಬರೀ 25,000 ಕಿಲೋಮೀಟರ್ ರನ್ ಆಗಿರುವಂತ ಗೆಡ್ಜ್ ಫಸ್ಟ್ ಟೈಮ್ ನಮ್ ಚಾನಲ್ ಅಲ್ಲಿ ತೋರಿಸ್ತಿರೋದು. ನೋಡ್ತಾ ಇರ್ಬೋದು 1.3 ಇಂಜನ್ ಬರುತ್ತೆ. ಇದು ಇಲ್ಲ 1.3 ಇಂಜನ್ ಬರುತ್ತೆ. 1.3 ಪೆಟ್ರೋಲ್ ಇಂಜನ್. ಹೌದು. ಸೂಪರ್ ಇಂಜನ್ ಆಕ್ಚುಲಿ. ಹೌದು. ಹೈವೇಗೆ ಮಾತ್ರ ಎಕ್ಸಲೆಂಟ್ ಆಗಿರುತ್ತೆ. ಟೈರ್ಸ್ ನೋಡಬಹುದು ಎಷ್ಟು ಪರ್ಸೆಂಟೇಜ್ ಇದೆ ಅಂತೇಳಿ. ಹೌದು. ಓಕೆ ಸರ್ ಈ ಕಾರ್ಗೆ ಒಂದು ಒಳ್ಳೆ ಪ್ರೈಸ್ ಕೊಟ್ಟಿ ಸರ್. ಈ ಕಾರಿಗೆ ಒಳ್ಳೆ ಪ್ರೈಸ್ ಅಂದ್ರೆ 1,75,000ಕ್ಕೆ ಫೈನಲೈಸ್ ಮಾಡ್ಕೊಡ್ತೀವಿ. 1,75,000ಗೆ ನಿಮ್ಗೆ ಬರೀ 25,000 ಕಿಲೋಮೀಟರ್ ರನ್ ಆಗಿರುವಂತ ಗೆಡ್ಜ್. ಹೌದು. ಸೊ ನೋಡ್ತಾ ಇರ್ಬೋದು ಗಾಡಿ ಮಾತ್ರ ಸೂಪರ್ ಆಗಿದೆ. ಡಿಸೈರ್ ಡೀಸೆಲ್ ಇದೆ. ಸೊ ಸಾಕಷ್ಟು ಜನ ಎಲ್ಲ ಹುಡುಕ್ತಾ ಇರ್ತಾರೆ, ಯಾಕಂದ್ರೆ ಇದು ಲಾಂಗ್ ಡಿಕ್ಕಿ ಬರುತ್ತೆ ನಿಮ್ಗೆ.
ಒಳಗಡೆ ಸ್ಪೇಸ್ ಮಾತ್ರ ಸೂಪರ್ ಆಗಿರುತ್ತೆ ಸ್ಪೇಸ್. ಇದ್ರಲ್ಲೂ ಕೂಡ ನಿಮಗೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಹೇಳಿ ಸರ್. ಸರ್ ಇದು 2011 ಮಾಡಲು, 3rd ಓನರ್ ಆಗಿದೆ. ಓಕೆ. ಗಾಡಿ ಓಡಿರೋದು ಬರೀ 98,000 ಸರ್. ಬರೀ 98,000 ಸರ್. ಡೀಸೆಲ್ ಗಾಡಿ. ಡೀಸೆಲ್ ಗಾಡಿ, 3rd ಓನರ್ ಆಗಿದೆ. VDI ಡೀಸೆಲ್ ಕೊಡ್ತಾ ಇದೀನಿ ನಾನು. ಓಕೆ. ಒಳ್ಳೆ ಪ್ರೈಸ್ ಕೊಡ್ತೀನಿ ಸರ್. 3,10,000 ಕೊಟ್ಬೇಡ ಸರ್. 3,10,000 ಫೈನಲ್. ಹೌದು ಸರ್, ಕೊಟ್ಬೇಡ ಸರ್. ಸೊ ನೋಡ್ತಾ ಇರ್ಬೋದು, ಈ ಪ್ರೈಸ್ ಅಲ್ಲಿ ನಿಮ್ಗೆ ಆಲ್ಟೋ KTನೇ ಬರಲ್ಲ. ಇಲ್ಲಿ ಡಿಸೈರ್ ಕೊಡ್ತಿದ್ದಾರೆ, ಅದು ಕೂಡ ಡೀಸೆಲ್ VDI ಗಾಡಿ. ಮಾತ್ರ ಬರೀ 80,000 ಕಿಲೋಮೀಟರ್ ರನ್ ಆಗಿದೆ. 98,000 ಸರ್. ಓಕೆ. ಸೊ ಒನ್ ಆಫ್ ದ ಬೆಸ್ಟ್ ಕಾರ್ ಅಂತಾನೆ ಹೇಳ್ಬೋದು ಇವತ್ತು. ಒಳ್ಳೆ ಡೀಲ್ ಅಂತಾನೆ ಹೇಳ್ಬೋದು. ಅಂಡ್ ಇದ್ರ ಎದುರುಗಡೆ ಒಂದು ಬ್ರಿಜಾ ಇದೆ, ನೋಡ್ತಾ ಇರ್ಬೋದು. ಬ್ರಿಜಾ ಸರ್, ಇದು ಡೀಸೆಲ್ ಪೆಟ್ರೋಲ್ ಸರ್? ಇದು ಡೀಸೆಲ್ ವರ್ಷನ್ 2016 ಮಾಡಲ್. ಸಿಂಗಲ್ ಓನರ್, 85,000 ಡ್ರೈವನ್ ಆಗಿದೆ. 85,000 ಕಿಲೋಮೀಟರ್ ರನ್ ಆಗಿದೆ. ಸಿಂಗಲ್ ಓನರ್ ವೆಹಿಕಲ್. ಸೊ ನೋಡ್ತಾ ಇರ್ಬೋದು, ಗಾಡಿ ಮಾತ್ರ ಒಂಥರ ರೇಂಜ್ ರೋವರ್ ತರ ಇದೆ. ಆ ಲುಕ್, ಆ ಶೇಪ್ ತರ ಬರುತ್ತೆ ನಿಮ್ಗೆ. ಅಂಡ್ ನಿಮ್ಗೆ ಅಡಿಷನಲ್ ಆಗಿ ಮ್ಯಾಗ್ವಿಲ್ಸ್ ಎಲ್ಲ ಇದೆ. ಸೊ ಮ್ಯಾಗ್ವಿಲ್ಸ್ ಎಲ್ಲ ಇದೆ ಅಡಿಷನಲ್ ಆಗಿ. ಇದ್ರಲ್ಲೂ ಕೂಡ ನಿಮ್ಗೆ 2 ಏರ್ ಬ್ಯಾಗ್ ಬರುತ್ತೆ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, 2D ಆಡಿಯೋ ಸಿಸ್ಟಮ್, ಲೆದರ್ ಇಂಟೀರಿಯರ್ಸ್ ಫ್ರಮ್ ಕಂಪನಿ. ಸೊ ಒಂದ್ ಒಳ್ಳೆ ಸ್ಪೇಸ್, ಲೆಗ್ ರೂಮ್, ಹೆಡ್ ರೂಮ್ ಸೂಪರ್ ಆಗಿರುತ್ತೆ. ಸೊ ನಾವು ಬ್ರಿಜಾ ಬಗ್ಗೆ ಏನ್ ಮಾತಾಡಂಗೆ ಇಲ್ಲ. ಸೊ ಒಳಗಡೆ ಕೂಡ ನೋಡ್ತಾ ಇರ್ಬೋದು ಎಷ್ಟು ಪ್ರೀಮಿಯಂ ಆಗಿದೆ ಅಂತ ಹೇಳ್ಬಿಟ್ಟು. ಅಂಡ್ ಇದ್ರಲ್ಲೂ ಕೂಡ ನಿಮ್ಗೆ ಒಂದು ಒಳ್ಳೆ ಬೂಟ್ ಸ್ಪೇಸ್ ಅಂತ ಸಿಕ್ಕಾಪಟ್ಟೆ ಸಕ್ಕದಾಗಿರುತ್ತೆ ಬೂಟ್ ಸ್ಪೇಸ್ ಕೂಡ. ಸೊ ಡೀಸೆಲ್ ಆಗಿರೋದ್ರಿಂದ ನಿಮ್ಗೆ 18, 19 ಬರೋ ಮೈಲೇಜ್ ಬರುವಂತ ಕಾರು. ಅಂಡ್ ಅದು ಕೂಡ ಡ್ಯುಯಲ್ ಟೋನ್ ಎಲ್ಲ ಇದೆ ಗಾಡಿಯಲ್ಲಿ. ಸರ್ ಈ ಬ್ರಿಜಾಗೆ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. ಸರ್ ಇದು 7,35,000 ಇದೆ. ಒಂದು 720 ಎಲ್ಲ ಕೊಟ್ಬೇಡ ಸರ್. 7,20,000 ಫೈನಲ್. 20,000 ಫೈನಲ್ ಮಾಡ್ಕೊಟ್ಬೇಡ. 720 ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ ಈ ಬ್ರಿಜಾನ. ಅಂಡ್ ಬ್ರ್ಯಾಂಡ್ ನ್ಯೂ ಕಾರ್. ಸೊ ಇವನ್ ಟೈರ್ ಕೂಡ ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿದೆ. ಇನ್ನು ಟೈರ್ ಚೇಂಜ್ ಮಾಡಿಲ್ಲ ಅನ್ಸುತ್ತೆ. ಶೋರೂಮ್ ಇಂದ ಯಾವ ಟೈರ್ ಬಂದಿದೆ ಆ ಟೈರ್ ಇದೆ, ನೋಡಿದ್ರೆ ಗೊತ್ತಾಗುತ್ತೆ. ಸರ್ ಇದು ಡೀಸೆಲ್ ಪೆಟ್ರೋಲ್ ಸರ್? ಸರ್ ಇದು ಪೆಟ್ರೋಲ್ ವರ್ಷನ್ 2018 ಮಾಡಲ್. 18 ಮಾಡಲು, ಸಿಂಗಲ್ ಓನರ್, 42,000 ಡ್ರೈವನ್ ಆಗಿದೆ. ಶಿಫ್ಟ್ VXI ಡೀಸೆಲ್. VXI ಸ್ವಿಫ್ಟ್ ಬರೀ 42,000 ಕಿಲೋಮೀಟರ್ ರನ್ ಆಗಿದೆ. ಅದರಲ್ಲಿ ಕೂಡ ಸಿಂಗಲ್ ಓನರ್ ಗಾಡಿ. ಸೊ ಬ್ರ್ಯಾಂಡ್ ನ್ಯೂ ಅಪೋಲೋ ಟೈರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಸೊ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಅಂಡ್ ಗಾಡಿಯಲ್ಲಿ ಎಲ್ಲೂ ಕೂಡ ಒಂದು ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ. ಸೊ ನಿಮ್ಗೆ ನೋಡ್ತಾ ಇರ್ಬೋದು ಗಾಡಿ ಎಲ್ಲ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. 4 ಸರ್ ಟೋಟಲ್ 5 ಟೈರ್ ಹೊಸ ಇದೆಯಾ ಸರ್? ಹೌದು ಸರ್. ಸೊ ಸರ್ ಇದು ಮೈಲೇಜ್ ಅಂಡ್ ಮೇಂಟೆನೆನ್ಸ್ ಎಲ್ಲ ಎಷ್ಟು ಬರ್ಬೋದು ಸರ್? ಚೀಪ್ ಮೇಂಟೆನೆನ್ಸ್ ಸರ್. ಚೀಪ್ ಮೇಂಟೆನೆನ್ಸ್. ಹೌದು, ಮಾರುತಿ ಅಂದ್ರೆ ನಿಮ್ಗೆ ಚೀಪ್ ಮೇಂಟೆನೆನ್ಸ್. ಅದು ಕೂಡ 2 ವೀಲರ್ ಏನ್ ಖರ್ಚು ಮಾಡ್ತೀವಿ ಅದೇ ಮೇಂಟೆನೆನ್ಸ್. ಒಂದ್ಸಲ ನೀವು ಸರ್ವಿಸ್ ಕೊಟ್ರೆ ಅಮ್ಮಮ್ಮ ಅಂದ್ರೆ 4-5 ಸಾವಿರಕ್ಕಿಂತ ಜಾಸ್ತಿ ಆಗದೇ ಇಲ್ಲ. 18 ಬಂದೇ ಬರುತ್ತೆ ಈ ಕಾರ್ ಮಾತ್ರ. ಬರೀ 48,000 ಕಿಲೋಮೀಟರ್ ರನ್ ಆಗಿರುವಂತ 42 ಸ್ವಿಫ್ಟ್ ಡಿಸೈರ್ VXI ಪ್ಲಸ್ ಅನ್ಸುತ್ತೆ. ಸೊ ಇದರಲ್ಲಿ ನಿಮ್ಗೆ ನೋಡ್ತಾ ಇರ್ಬೋದು ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಡ್ಯುಯಲ್ ಏರ್ ಬ್ಯಾಗ್, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಲೆದರ್ ಇಂಟೀರಿಯರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಎಷ್ಟು ಪ್ರೀಮಿಯಂ ಆಗಿದೆ ಅಂದ್ರೆ ಅಷ್ಟು ಪ್ರೀಮಿಯಂ ಆಗಿದೆ. ಸೊ ಒಂದು ಒಳ್ಳೆ ಪ್ರೈಸಲ್ಲಿ ಲಕ್ಸುರಿ ಸೆಡಾನ್ ಅಂತಾನೆ ಹೇಳ್ಬೋದು. ಸರ್ ಈ ಕಾರ್ಗೆ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. ಇದು 6,50,000 ಇದೆ. ಒಂದು 6,40,000, 35,000 ಕೊಟ್ಬೇಡ ಸರ್. 635 ಕೊಟ್ಬೇಡ ಸರ್. ಸೊ 635 ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ಸಿಂಗಲ್ ಓನರ್ ಕಾರು, 42,000 ಕಿಲೋಮೀಟರ್ ರನ್ ಆಗಿರುವಂತ ವೆಹಿಕಲ್. ಸ್ವಿಫ್ಟ್ ಕೂಡ ಸುರಿಮಳೆ ಅಂತಾನೆ ಹೇಳ್ಬೋದು. ಇಲ್ಲೊಂದು ಸ್ವಿಫ್ಟ್ ಇದೆ, ಹಿಂದ್ಗಡೆ ಕೂಡ ಎಷ್ಟೊಂದು ಗಾಡಿ ಇದೆ. ಸರ್ ಈ ಕಾರ್ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಇದು 2015 ಮಾಡಲ್ ಸ್ವಿಫ್ಟ್ ಡಿಸೈರ್ LXI. ಹೌದು, ಇದರಲ್ಲಿ LXI ಅಂದ್ರೆ ನಿಮ್ಗೆ 2 ಪವರ್ ವಿಂಡೋಸ್ ಬರುತ್ತೆ ಅಷ್ಟೇ. 2 ಪವರ್ ವಿಂಡೋಸ್ ಬರುತ್ತೆ. ಹೌದು, ಸಿಂಗಲ್ ಓನರ್, 76,000 ಶೋರೂಮ್ ರೆಕಾರ್ಡೆಡ್ ಗಾಡಿ ಸರ್. ಸರ್ ಇದು ಪೆಟ್ರೋಲ್ ವೆಹಿಕಲ್ ಸರ್, ಪೆಟ್ರೋಲ್ ವೆಹಿಕಲ್. ಸೊ ಸ್ವಿಫ್ಟ್ LXI ಮೀನ್ಸ್ ಬೇಸ್ ಮಾಡಲ್ ಬರುತ್ತೆ. ಆದ್ರೂ ಕೂಡ ನಿಮ್ಗೆ ಎಲ್ಲೂ ಬೇಸ್ ಮಾಡಲ್ ತರ ಕಾಣಿಸ್ತದೇ ಇಲ್ಲ. ಸೊ ಗಾಡಿ ಬರೀ 76,000 ಶೋರೂಮ್ ರೆಕಾರ್ಡೆಡ್ ಸರ್. 76,000 ಶೋರೂಮ್ ರೆಕಾರ್ಡೆಡ್. ಶೋರೂಮ್ ಟ್ರ್ಯಾಕ್ ಇದೆ ನಿಮ್ಗೆ. ಹೌದು. ಸೊ ಇದರಲ್ಲಿ ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ ಅಂಡ್ ಮ್ಯೂಸಿಕ್ ಸಿಸ್ಟಮ್ ಕೂಡ ಇದೆ ಅನ್ಸುತ್ತೆ. ಲೆದರ್ ಇಂಟೀರಿಯರ್ಸ್ ಇದೆ ಮೇನ್ಲಿ. ಸೊ ಗಾಡಿ ಸೂಪರ್ ಆಗಿದೆ. ಸರ್ ಈ ಕಾರ್ಗೆ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. ಸರ್ ಇದು 4,65,000 ಇದೆ. ಒಂದು 4,00,000 ಲಕ್ಷಕ್ಕೆ ಕೊಟ್ಬೇಡ ಸರ್. 4.25 ಲಕ್ಷಕ್ಕೆ ಫೈನಲ್. ಹೌದು, ಕೊಟ್ಬೇಡ ಸರ್. ಸೊ 4,50,000 ಯಾರಿಗೂ ಕೊಡ್ತಾರೆ ನೋಡ್ತಾ ಇರಿ. ಅಷ್ಟು ಸೂಪರ್ ಆಗಿದೆ ಕಾರ್ ಮಾತ್ರ. ಸರ್ 18 ಬಂದೇ ಬರುತ್ತೆ ಸರ್ ಮೈಲೇಜ್. ಸೇಮ್ ನಾವು ಮುಂಚೆ ತರ ಹೇಳಿರೋ ಕಾರ್ಗೆ ಇದಕ್ಕೂ ಕೂಡ ಅಷ್ಟೇ ಆಗೋದು ನಿಮ್ಗೆ ಮೇಂಟೆನೆನ್ಸ್.
4 ಲಕ್ಷ 4.5 ಲಕ್ಷಕ್ಕೆ ಕೊಟ್ಬಿಡೋಣ ಸರ್. 4.5 ಲಕ್ಷಕ್ಕೆ ಕೊಟ್ಬಿಡ್ತೀರಾ ಸರ್. ಈ ಗಾಡಿಗೂ ಕೂಡ 100% ಲೋನ್ ಆಗುತ್ತೆ. ಲೋನ್ ಆಗುತ್ತೆ ಸರ್. ಸರ್ 2000 ಮಾಡಲ್ 15 ಮಾಡಲ್ 15 ಮಾಡಲು. ಓಕೆ. ಓನರ್ಶಿಪ್ ಸಿಂಗಲ್ ಓನರ್ 76,000 ಕಿಲೋಮೀಟರ್ ಡ್ರೈವ್ ಆಗಿದೆ. ಸಿಂಗಲ್ ಓನರ್ ಅಂದ್ರೆ 100% ಕಾಂಪೆನ್ಸ್ ಇದ್ದೇ ಇರುತ್ತೆ. ಹೌದು ಹೌದು. ಅಂಡ್ ಅದ್ರ ಪಕ್ಕದಲ್ಲೇ ಇನ್ನೂ ಒಂದು ಸ್ವಿಫ್ಟ್ VDI ಈ ಸಲ ಬಂದ್ಬಿಟ್ಟು ಡೀಸೆಲ್ ಕಾರು ಸರ್. ಅದು ಕೂಡ ಹ್ಯಾಚ್ ಪ್ಯಾಕ್ ಹೇಳಿ ಸರ್. ಸರ್ 2012 ಮಾಡಲು ಥರ್ಡ್ ಓನರ್. ಓಕೆ. 94,000 ಡ್ರೈವ್ ಆಗಿದೆ. 94,000 ಹೌದು. ಸೊ ಅಡಿಷನಲ್ ಆಗಿ ಮ್ಯಾಗ್ ವೀಲ್ಸ್ ಎಲ್ಲ ಇದೆ ಗಾಡಿಯಲ್ಲಿ ಸರ್. ಓನರ್ಶಿಪ್ ಸರ್ ಥರ್ಡ್ ಓನರ್ ಆಗಿದೆ. ಹೌದು. ಅಂಡ್ ಈ ಕಾರ್ಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ದೀರಾ ಸರ್? ಈ ಕಾರಿಗೆ ಒಂದು 385 ಕೋಟಿಂಗ್ ಇದೆ. ಒಂದು 3,70,000 ಫೈನಲೈಸ್ ಆಗುತ್ತೆ. 370ಗೆ ನಿಮ್ಗೆ ಸ್ವಿಫ್ಟ್ ಡೀಸೆಲ್ ಗಾಡಿ ಸಿಗ್ತೈತೆ. ಒಳ್ಳೆ ಮೈಲೇಜ್ ಬರುವಂತ ವೆಹಿಕಲ್. ಅಂಡ್ ನಾವ್ ಹೇಳ್ತಾನೆ ಇದ್ವಿ ಅವಾಗಿಂದ ನಿಮ್ಗೆ ಸ್ವಿಫ್ಟ್ ಬಂದ್ಬಿಟ್ಟು ಯಾವ್ದೇ ತಗೊಳ್ಳಿ ನಿಮ್ಗೆ ಲೋ ಮೇಂಟೆನೆನ್ಸ್ ಇರುತ್ತೆ. ಗಾಡಿ ರೀಸೇಲ್ ವ್ಯಾಲ್ಯೂ ಸೂಪರ್ ಆಗಿರುತ್ತೆ. ಅಂಡ್ ಒಳ್ಳೆ ಮೈಲೇಜ್ ಬರುವಂತ ವೆಹಿಕಲ್. ಸೊ ಇದ್ರಲ್ಲೂ ಕೂಡ ನಿಮ್ಗೆ ನೋಡ್ತಾ ಇರ್ಬೋದು ಲೆದರ್ ಇಂಟೀರಿಯರ್ಸ್, ಪೋಸ್ಟರಿಂಗ್, ಪವರ್ ವಿಂಡೋ. ಸೊ ಟಚ್ ಸ್ಕ್ರೀನ್ ಕೂಡ ಬರುತ್ತೆ ನಿಮ್ಗೆ. 4 ಕೂಡ ಪವರ್ ವಿಂಡೋ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸರ್ ಈ ಗಾಡಿ ಏನ್ ಹೇಳಿದ್ರು 3,70,000 ಫೈನಲೈಸ್ ಆಗುತ್ತೆ ಸರ್. 370 ಫೈನಲ್. ಹೌದು. ಓಕೆ. ಸೊ ನೋಡ್ತಾ ಇರ್ಬೋದು 3,70,000ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ಸರ್. ನಮ್ ವಿಡಿಯೋದಲ್ಲಿ ಇನ್ನೂ ಒಂದು ಸ್ವಿಫ್ಟ್ ಹೇಳಿ ಸರ್. ಸರ್ ಇದು 2012 ಮಾಡಲು. ಓಕೆ. ಶಿಫ್ಟ್ ಡಿಸೈರ್ VDI. ಹೌದು. ಓಕೆ. ಲಡ್ಡು ತರ ಕಾರು ಡಿಸೈರ್ VDI ಹೇಳಿ ಸರ್. ಸರ್ ಇದು ಬಂದ್ಬಿಟ್ಟು 98,000 ಡ್ರೈವ್ ಆಗಿದೆ. ಸಿಂಗಲ್ ಓನರ್ ವೆಹಿಕಲ್, ಇನ್ಶೂರೆನ್ಸ್ ಅಪ್ಡೇಟ್ ಇದೆ. ಓಕೆ. ಸಿಂಗಲ್ ಓನರ್, ಇನ್ಸೂರೆನ್ಸ್ ಎಲ್ಲ ಅಪ್ಡೇಟ್ ಇದೆ. 98,000 ಕಿಲೋಮೀಟರ್ ರನ್ ಆಗಿದೆ. ಹೌದು. ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ದೀರಾ ಸರ್? ಸರ್ ಇದಕ್ಕೆ 3,25,000 ಕೋಟಿಂಗ್ ಇದೆ. ಒಂದು 3,05,000ಗೆ ಫೈನಲೈಸ್ ಆಗುತ್ತೆ ಸರ್. 3,05,000ಗೆ ನಿಮ್ಗೆ ಇಷ್ಟು ದೊಡ್ಡ ಸೆಡಾನ್ ಸಿಗ್ತೈತೆ. ನೋಡ್ತಾ ಇರ್ಬೋದು. ಅದು ಕೂಡ ಮಾರುತಿ ಸುಜುಕಿ ಡಿಸೈರ್ ಡೀಸೆಲ್ ಗಾಡಿ VDI. ಸೊ ಅದು ಕೂಡ ಸಿಂಗಲ್ ಓನರ್ ಕಾರು. ಸೊ ನಿಮ್ಗೆ ನೋಡ್ತಾ ಇರ್ಬೋದು ಸಿಂಗಲ್ ಓನರ್ ಕಾರ್. ನಿಮ್ಗೆ ಪೋಸ್ಟರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಅಂಡ್ ಕಾರ್ ಎಲ್ಲ ಈ ತರ ಇದೆ. 3,05,000 ಫೈನಲ್. ನೋಡ್ತಾ ಇರ್ಬೋದು. ಇದು ಬಂದ್ಬಿಟ್ಟು 7th ಸ್ವಿಫ್ಟ್ ಇವತ್ತಿನ ಈ ವಿಡಿಯೋದಲ್ಲಿ. ಸರ್ ಈ ಕಾರ್ ಬಗ್ಗೆ ಹೇಳಿ ಸರ್. ಸರ್ ಇದು 2008 ಮಾಡಲು. ಓಕೆ. ಸೆಕೆಂಡ್ ಓನರ್, 78,000 ಡ್ರೈವ್ ಆಗಿದೆ. ಪೆಟ್ರೋಲ್ ವೆಹಿಕಲ್ ಸರ್. ಪೆಟ್ರೋಲ್ ವೆಹಿಕಲ್. ಹೌದು. ಬ್ಲಾಕ್ ಬ್ಯೂಟಿನೇ ಅಂತ ಹೇಳ್ಬೋದು. ಓಕೆ. ಸರ್ ಈಗ ಎಷ್ಟು ರನ್ ಆಗಿದೆ ಸರ್? 78,000 ಡ್ರೈವ್ ಆಗಿದೆ. ಓನರ್ಶಿಪ್ ಸರ್ ಸೆಕೆಂಡ್ ಓನರ್ ಸರ್. ಪೆಟ್ರೋಲ್ ವೆಹಿಕಲ್. ಹೌದು. ಸರ್ ಈ ಪೆಟ್ರೋಲ್ ಸ್ವಿಫ್ಟ್ಗೆ ಈ ಬ್ಲಾಕ್ ಬ್ಯೂಟಿ ಬೀಸ್ಟ್ಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದೀರಾ ಸರ್? ಇದು 2,45,000 ಇದೆ. ಒಂದು 2,30,000 ಫೈನಲೈಸ್ ಆಗುತ್ತೆ ಸರ್. 2,30,000ಗೆ ನಿಮ್ಗೆ ಹೌದು. ಸೊ ನೋಡ್ತಾ ಇರ್ಬೋದು. ಆಲ್ಟೋ ಬರೋ ಪ್ರೈಸ್ ಅಲ್ಲಿ ನಿಮ್ಗೆ ಸ್ವಿಫ್ಟ್ ಕೊಡ್ತಿದ್ದಾರೆ. ನೆಕ್ಸ್ಟ್ ಕಾರ್ಸ್ ಯೂನಿಟ್ 2 ಅಲ್ಲಿ ಗಾಡಿ ಮಾತ್ರ ಸೂಪರ್ ಆಗಿದೆ. ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ. ನಿಮ್ಗೆ ಬರೀ 2,30,000 ಸರ್. ಹೌದು. 2,30,000ಗೆ ನಿಮ್ಗೆ ಇಷ್ಟು ಸ್ವಿಫ್ಟ್ ಸಿಗ್ತೈತೆ. ನಿಮ್ಗೆ ಲೊಕೇಶನ್ ಗೆ ಬಂದ್ಬಿಟ್ರೆ ಟೆಸ್ಟ್ ರೈಡ್ ಎಲ್ಲ ಸಿಗುತ್ತೆ ನಿಮ್ಗೆ. ಗಾಡಿ ಮಾತ್ರ ಸೂಪರ್ ಆಗಿದೆ. ನಾನು ಹೇಳ್ತಾ ಇದೀನಿ ಅವಾಗಿಂದ ಸ್ವಿಫ್ಟ್ ಮಾತ್ರ 18 ಕಿಲೋಮೀಟರ್ ಬಂದೇ ಬರುತ್ತೆ. ಲಾಂಗ್ ಅಲ್ಲಿ ಇನ್ನೂ ಒಂದು 2 ಕಿಲೋಮೀಟರ್ ಜಾಸ್ತಿನೂ ಬರ್ಬೋದು. ಅಂಡ್ ಮೇಂಟೆನೆನ್ಸ್ ಕೂಡ ಕಡಿಮೆ. ಈ ಗಾಡಿಗೆ 2,30,000 ಫೈನಲ್ ಮಾಡಿ ಕೊಟ್ಬಿಡ್ತಾರೆ ಈ ವೆಹಿಕಲ್ಗೆ. ಸೊ ನೋಡ್ತಾ ಇರ್ಬೋದು. ಇನ್ನು ಒಂದು ಆಲ್ಟೋ K10. ಬರೀ ಮಾರುತಿ ಸುಜುಕಿ ಗಾಡಿಗಳೇ ಇವತ್ತು ಜಾಸ್ತಿ ಇರೋದು. ಸೊ ಸಾಕಷ್ಟು ಜನ ಎಲ್ಲ ಮಾರುತಿ ಸುಜುಕಿ ಗಾಡಿಗಳಿಗೆ ಹುಡುಕ್ತಾ ಇರ್ತೀರಾ. ಸರ್ ಹೇಳಿ ಸರ್ ಈ ಆಲ್ಟೋ K10 ಯಾವ್ದು ಮಾಡ್ಲು ಸರ್? ಇದು 2013 ಮಾಡಲು. ಥರ್ಡ್ ಓನರ್ ಆಗಿದೆ. 80,000 ನೋಡಿದೆ. 80,000 ಥರ್ಡ್ ಓನರ್. ಹೌದು. 13 ಮಾಡ್ಲು. ಹೌದು. ಈ ಕಾರ್ಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದೀರಾ ಸರ್? ಇದು 2,20,000 ಹೇಳ್ತಾ ಇದ್ದೀನಿ. 2,10,000 ಕೊಟ್ಬಿಡ್ತೀನಿ ಸರ್. 210 ಫೈನಲ್. ಹೌದು. 2,10,000ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ. 4 ಕೂಡ ಇದೇ ತರ ಇದೆ ಟೈರು. ನಿಮ್ಗೆ ಇವನ್ ಸ್ಟೆಪ್ನಿ ಕೂಡ ಇದೆ ನಿಮ್ಗೆ ಇದರಲ್ಲಿ. ಅಂಡ್ ಪೋಸ್ಟರಿಂಗು AC, ಮ್ಯೂಸಿಕ್ ಸಿಸ್ಟಮ್, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಸರ್. 2,10,000 ಫೈನಲ್. ಹೌದು. ಸೊ ನೋಡ್ತಾ ಇರ್ಬೋದು. 2,10,000ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ ಈ ವೆಹಿಕಲ್ ನ. ಗಾಡಿ ಮಾತ್ರ ಸೂಪರ್ ಆಗಿದೆ. ಇದು ಕೂಡ VXI ಮಿಡಲ್ ವೇರಿಯಂಟ್. ಅಂಡ್ ಸರ್ ಇದು ಯಾವ ಸರ್? ಇದು ಬೀಟು ಡೀಸೆಲ್ ಪೆಟ್ರೋಲ್ ಸರ್? 2012 ಮಾಡಲು ಡೀಸೆಲ್ ಇದು. ಓಕೆ. ಸೆಕೆಂಡ್ ಓನರ್, 74,000 ಓಡಿದೆ. 74,000 ಕಿಲೋಮೀಟರ್ ರನ್ ಆಗಿದೆ. ಸೆಕೆಂಡ್ ಓನರ್ ಗಾಡಿ. ಹೌದು. ಓಕೆ. ಡೀಸೆಲ್ ಅಲ್ವಾ ಸರ್? ಡೀಸೆಲ್. ಸೊ ನಾನು ಸಾಕಷ್ಟು ಎಲ್ಲ ಓಡಿಸಿದಾರೆಲ್ಲ ಹೇಳಿದ್ದಾರೆ 22-23 ಬರುತ್ತಾ ಸರ್? ಹೌದು ಬರುತ್ತೆ. ಬಂದೇ ಬರುತ್ತಲ್ಲ ಡೀಸೆಲ್ ಮೈಲೇಜ್?
ಸೊ ಇದರಲ್ಲಿ ಪವರ್ ಸ್ಟೇರಿಂಗ್ ಎಸಿ ಬರುತ್ತೆ. ಪವರ್ ಸ್ಟೇರಿಂಗು ಎಸಿ ಪವರ್ ವಿಂಡೋ. ಹೌದು. ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ರ ಸರ್? ಇದು 2,25,000 ಇದೆ. ಓಕೆ. 2 ಲಕ್ಷಕ್ಕೆಲ್ಲ ಕೊಟ್ಬೇಡ ಅಂತ. 2 lakhs ಫೈನಲ್. ಬರೀ 2 ಲಕ್ಷಕ್ಕೆ ನಿಮ್ಗೆ ಡೀಸೆಲ್ ಗಾಡಿ ಕೊಡ್ತಿದ್ದಾರೆ. ಇದು ಕೂಡ 1.2 ಡೀಸೆಲ್ ಇಂಜನ್, 22 ರಿಂದ 23 ಕಿಲೋಮೀಟರ್ ಮೈಲೇಜ್ ಬರುವಂತ ವೆಹಿಕಲ್. ಅಂಡ್ ಗಾಡಿ ನೋಡ್ತಾ ಇರ್ಬೋದು, ರೆಡ್ ಕಲರ್, ಚೆರಿ ರೆಡ್, ಸೂಪರ್ ಆಗಿರುತ್ತೆ. ಸೊ ನೋಡ್ತಾ ಇರ್ಬೋದು, ಇದರಲ್ಲೂ ಕೂಡ ನಿಮ್ಗೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಫ್ಯಾಬ್ರಿಕ್ ಸೀಟ್ಸ್, ಆಡಿಯೋ ಸಿಸ್ಟಮ್ ಎಲ್ಲ ಇದೆ ಗಾಡಿಯಲ್ಲಿ. ಸೊ ಈ ಪ್ರೈಸ್ ಅಲ್ಲಿ ಆಲ್ಮೋಸ್ಟ್ ನಿಮ್ಗೆ ಡೀಸೆಲ್ ವೆಹಿಕಲ್ ಸಿಗೋದೇ ಇಲ್ಲ, ಒಂದು ಒಳ್ಳೆ ಮೈಲೇಜ್ ಬರುವಂತ ವೆಹಿಕಲ್. ಸರ್ ಏನ್ ಹೇಳಿದ್ದು ಪ್ರೈಸ್? 2 lakh. 2 lakh ಕೊಟ್ಬೇಡ ಸರ್. 2 lakhs ಗೆ ಫೈನಲ್. ಹೌದು. Hyundai i10 ಸ್ಪೋರ್ಟ್ಸ್ ವೇರಿಯಂಟ್ 1.2 ಪೆಟ್ರೋಲ್ ಇಂಜನ್. ಹೌದು. ಗಾಡಿ ಮಾತ್ರ ಚಿಂದಿ ಸೂಪರ್ ಅಂತಾನೆ ಹೇಳ್ಬೋದು. ಹೇಳಿ ಸರ್. ಸರ್ ಇದು 2010 ಮಾಡಲ್, ಸೆಕೆಂಡ್ ಓನರ್, 76,000 ಶೋರೂಮ್ ಟ್ರ್ಯಾಕ್ ಇರುವಂತ ವೆಹಿಕಲ್ ಸರ್ ಇದು. 76,000 ಶೋರೂಮ್ ಟ್ರ್ಯಾಕ್ ಇದೆ. ಹೌದು. ಸ್ಪೋರ್ಟ್ಸ್ ವೇರಿಯಂಟ್. ಸೆಕೆಂಡ್ ಓನರ್. ಹೌದು. ಸೊ ಇದರಲ್ಲಿ ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. ಸೊ ಗಾಡಿ ಎಲ್ಲ ಈ ತರ ಇದೆ ನಿಮ್ಗೆ. ಸೊ ಇದರಲ್ಲೂ ಕೂಡ ನಿಮ್ಗೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸರ್ ಒಂದ್ಸಲ ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್. ಸರ್ ಇದು 2,70,000 ಫೈನಲೈಸ್ ಆಗುತ್ತೆ ಸರ್. 2,70,000 ಫೈನಲ್ ಆಗುತ್ತೆ. ಒಳಗಡೆ ಮಾತ್ರ ಎಷ್ಟು ಪ್ರೀಮಿಯಂ ಆಗಿದೆ ಅಂದ್ರೆ ಅಷ್ಟು ಪ್ರೀಮಿಯಂ ಆಗಿದೆ, ನೋಡ್ತಾ ಇರ್ಬೋದು ನಿಮ್ಗೆ. ಸೊ Hyundai ಒನ್ ಆಫ್ ದ ಬೆಸ್ಟ್ ಬ್ರ್ಯಾಂಡ್ ಅಂತಾನೆ ಹೇಳ್ಬೋದು ನಿಮ್ಗೆ. ಗಾಡಿ ನೋಡಿ ಎಷ್ಟು ಕ್ಲೀನ್ ಆಗಿದೆ, ನೀಟ್ ಆಗಿದೆ. ಇದರಲ್ಲೂ ಕೂಡ ನಿಮ್ಗೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಸೂಪರ್. ₹1 ಖರ್ಚಿಲ್ಲ, ಬರೀ ಪೆಟ್ರೋಲ್ ಹಾಕ್ಸ್ಕೊಂಡು ಓಡಿಸುವಂತ ವೆಹಿಕಲ್ ನಿಮ್ಗೆ ಇವತ್ತು ತೋರಿಸ್ತಾ ಇದೀನಿ. ಒಳ್ಳೆ ಮೈಲೇಜ್ ಬರುವಂತ ವೆಹಿಕಲ್ ಅಂಡ್ ಇವನ್ ಸ್ಟ್ರಾಂಗ್. ಇದು ಕೂಡ 1.2 ಪೆಟ್ರೋಲ್ ಇಂಜನ್, ನಿಮ್ಗೆ ಸ್ವಿಫ್ಟ್ ಇಂಜನ್ ತರಾನೇ ಬರುತ್ತೆ ನಿಮ್ಗೆ. ಬ್ರ್ಯಾಂಡ್ ನ್ಯೂ ಆಲ್ಟೋ K10 ನೋಡ್ತಾ ಇರ್ಬೋದು. ಲಾಂಗ್ ಗೆ ಸೂಪರ್ ಆಗಿರುತ್ತೆ ಈ ವೆಹಿಕಲ್ ಮಾತ್ರ. ಅಂಡ್ ಫ್ಯಾಮಿಲಿಗೆ ಕೂಡ ತುಂಬಾ ಚೆನ್ನಾಗಿರುತ್ತೆ. ಲೋ ಮೇಂಟೆನೆನ್ಸ್, ಒಳ್ಳೆ ಮೈಲೇಜ್ ಬರುವಂತ ವೆಹಿಕಲ್. ಅಂಡ್ ಇವನ್ ನಿಮ್ಗೆ ರೀಸೇಲ್ ವ್ಯಾಲ್ಯೂ ಮಾತ್ರ ಸೂಪರ್ ಆಗಿರುತ್ತೆ ಈ ವೆಹಿಕಲ್ ಗೆ. ಸರ್ ಈ ಗಾಡಿ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು 2015 ಮಾಡಲ್, 15 ಮಾಡಲ, ಸಿಂಗಲ್ ಓನರ್, 66,000 ಶೋರೂಮ್ ಟ್ರ್ಯಾಕ್ ಇರೋದು. 66,000 ಕಿಲೋಮೀಟರ್ ರನ್ ಆಗಿದೆ, ಶೋರೂಮ್ ಟ್ರ್ಯಾಕ್ ಕೂಡ ಇದೆ. ಹೌದು. ಸೊ ಸಿಂಗಲ್ ಓನರ್ ಕಾರು. ಸೊ ಇದರಲ್ಲಿ ನಿಮ್ಗೆ 2 ಪವರ್ ವಿಂಡೋ ಬರುತ್ತಲ್ಲ ಸರ್, 2 ಪವರ್ ವಿಂಡೋ ಬರುತ್ತೆ. ಅಂಡ್ ಪವರ್ ಸ್ಟೇರಿಂಗು, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, AC, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ಸರ್ ಇದು ಒಂದು 18 ಬಂದೇ ಬರುತ್ತಲ್ಲ ಮೈಲೇಜ್? 18-20 ಇದೆ ಸರ್. 20 ಆರಾಮಾಗಿ ಬಂದೇ ಬರುತ್ತೆ ನಿಮ್ಗೆ. ಅಂಡ್ ಸಿಂಗಲ್ ಓನರ್ ಸರ್? ಸಿಂಗಲ್ ಓನರ್ ವೆಹಿಕಲ್ ಸರ್. ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ರಾ ಸರ್? ಈ ಗಾಡಿಗೆ ಒಂದು 2,85,000 ಇದೆ, ಒಂದು 270 ಕೊಟ್ಬೇಡ ಸರ್. ಕಸ್ಟಮರ್ 2,70,000 ಫೈನಲ್. ಹೌದು ಸರ್, ಕಸ್ಟಮರ್ ಕೊಟ್ಬೇಡ. ಫೈನಲ್ ಟು ಫೈನಲ್ 2,70,000 ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ. ಅದ್ರ ಎದುರುಗಡೆನೆ ಒಂದು ಫೋರ್ಡ್ ಫಿಗೋ ಡೀಸೆಲ್ ಕಾರು. ಸೊ ಸ್ಟ್ರಾಂಗೆಸ್ಟ್ ಕಾರ್ ಅಂತಾನೆ ಹೇಳ್ಬೋದು ನಿಮ್ಗೆ. ಒಳ್ಳೆ ಮೈಲೇಜ್ ಬರುತ್ತೆ ಈ ಕಾರ್ಗೂ ಕೂಡ. ಅಂಡ್ ಸರ್ ಹೇಳಿ ಸರ್. ಸರ್ ಇದು 2011 ಮಾಡಲು, ಓಕೆ, ಥರ್ಡ್ ಓನರ್ ಆಗಿದೆ, 58,000 ಡ್ರೈವನ್ ಆಗಿದೆ ಸರ್. 58,000 ಡ್ರೈವನ್ ಆಗಿದೆ. ಹೌದು. ಓನರ್ಶಿಪ್ ಸರ್? ಸರ್ 3 ಓನರ್ ಆಗಿದೆ. 3 ಓನರ್ ಆಗಿದೆ. ಹೌದು. ಡೀಸೆಲ್ ಕಾರ್ ಅಲ್ವಾ ಸರ್? ಹೌದು ಸರ್, ಡೀಸೆಲ್. ಸೊ ಡೀಸೆಲ್ ಕಾರು ನೋಡ್ತಾ ಇರ್ಬೋದು. ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಲೆದರ್ ಇಂಟೀರಿಯರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಸೊ ಓನರ್ಶಿಪ್ ಮಾತ್ರ ಜಾಸ್ತಿ ಆಗಿದೆ. ಬಟ್ ಫೋರ್ಡ್ ಫಿಗೋ ಕಾರು ಸೂಪರ್ ಆಗಿರುತ್ತೆ, ಯಾಕಂದ್ರೆ ಇದು ಒಳ್ಳೆ ಮೈಲೇಜ್ ಬರುವಂತ ವೆಹಿಕಲ್ ಅಂಡ್ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕೊಡುತ್ತೆ ಹೈವೇ ಅಲ್ಲಿ. ಗಾಡಿ ಎಲ್ಲ ಈ ತರ ಇದೆ ನೋಡ್ತಾ ಇರ್ಬೋದು. ಸರ್ ಈ ಕಾರ್ಗೆ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. ಫೈನಲ್ ಟು ಫೈನಲ್ ಹೇಳ್ಬಿಡ್ತೀನಿ, 2,05,000 ಆಗುತ್ತೆ ಸರ್. 2,05,000 ಕೊಟ್ಬೇಡ ಸರ್. 2,05,000 ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ ಈ ಡೀಸೆಲ್ ಗಾಡಿನ. ಅಂಡ್ ಇಯಾನ್ ಬಗ್ಗೆ ಹೇಳಿ ಸರ್. ಸರ್ ಇದು 2012 ಮಾಡಲು, ಸೆಕೆಂಡ್ ಓನರ್, 67,000 ಡ್ರೈವನ್ ಆಗಿದೆ. ಓಕೆ. ಸೆಕೆಂಡ್ ಓನರ್ ವೆಹಿಕಲ್. 67,000 ಕಿಲೋಮೀಟರ್ ರನ್ ಆಗಿದೆ. ಅಂಡ್ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. ಸರ್ ಆ ಗಾಡಿಗೆ ಒಂದು 2,45,000 ಹೇಳ್ತೀನಿ, ಒಂದು 2,30,000 ಫೈನಲ್ ಆಗುತ್ತೆ ಸರ್. 2,35,000 ಫೈನಲ್. ಹೌದು, 30,000 ಕೊಟ್ಬಿಡಿ ಸರ್. 230 ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ಸೊ ನೋಡ್ತಾ ಇರೋದು 2,30,000 ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ಈ Hyundai ಇಯಾನ್ ನ. ಇದು ಬಂದ್ಬಿಟ್ಟು ಎರಾ ಪ್ಲಸ್, ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಎಲ್ಲ ಬರುತ್ತೆ. ಒಂದು ಒಳ್ಳೆ ಬ್ರ್ಯಾಂಡ್ ಅಂತಾನೆ ಹೇಳ್ಬೋದು. ಇದು ಕೂಡ ಸೇಮ್ ನಿಮ್ಗೆ ಆಲ್ಟೋ ತರಾನೇ ಇರುತ್ತೆ, ಬಟ್ ಅದಕ್ಕಿಂತ ಹೈಟ್, ಗ್ರೌಂಡ್ ಕ್ಲಿಯರೆನ್ಸ್, ಲೆಗ್ ರೂಮ್, ಹೆಡ್ ರೂಮ್ ಎಲ್ಲ ಜಾಸ್ತಿ ಬರುತ್ತೆ. ಸೊ Hyundai Elite i20 ನೋಡ್ತಾ ಇರ್ಬೋದು. ಈ ಹೊಸ i20 ಗಿಂತ ಈ ಕಾರ್ಗೆ ಸೂಪರ್. ಸಾಕಷ್ಟು ಜನ ಎಲ್ಲ ಈ ಕಾರ್ನ ಲೈಕ್ ಮಾಡ್ತಾರೆ. ಇದು ಬಂದ್ಬಿಟ್ಟು ಸಿಲ್ವರ್ ಕಲರ್. ಸರ್ ಇದು ಡೀಸೆಲ್ ಪೆಟ್ರೋಲ್? ಸರ್ ಡೀಸೆಲ್ ವರ್ಷನ್, 2018 ಮಾಡಲು, ಸಿಂಗಲ್ ಓನರ್ ಸರ್. ಡೀಸೆಲ್ 18 ಮಾಡಲು, ಸಿಂಗಲ್ ಓನರ್.
ಸರ್ ಎಷ್ಟು ರನ್ ಆಗಿದೆ? ಸರ್ 1,26,000 ಡ್ರೈವನ್ ಆಗಿದೆ. ಸಿಂಗಲ್ ಓನರ್, ಶೋರೂಮ್ ಮೇಂಟೆನೆನ್ಸ್. ಶೋರೂಮ್ ಮೇಂಟೆನೆನ್ಸ್. ಹೌದು. ಸೊ ನೋಡ್ತಾ ಇರ್ಬೋದು, ಒನ್ ಆಫ್ ದ ಪ್ರೀಮಿಯಂ ಹ್ಯಾಚ್ ಪ್ಯಾಕ್ ಅಂತಾನೆ ಹೇಳ್ಬೋದು. ಸೊ ಇದು ಆಲ್ಮೋಸ್ಟ್ ನಿಮ್ಗೆ ಹ್ಯಾಚ್ ಪ್ಯಾಕ್ ತರನೇ ಕಾಣಿಸಲ್ಲ, ಒಂದು ಲಕ್ಸುರಿ ಸೆಡನ್ ತರನೇ ಇರುತ್ತೆ, ಅಷ್ಟು ದೊಡ್ಡ ವೆಹಿಕಲ್. ಸೊ ಇದು ಬಂದ್ಬಿಟ್ಟು ಡೀಸೆಲ್ ವೆಹಿಕಲ್. ಸೊ ಗಾಡಿ ಎಲ್ಲ ಈ ತರ ಇದೆ ನಿಮ್ಗೆ ನೋಡ್ತಾ ಇರ್ಬೋದು. ಸೊ ಆಸ್ಟಾ ಟಾಪ್ ಎಂಡ್, ಇದರಲ್ಲೂ ಕೂಡ ನಿಮ್ಗೆ ಪೋಸ್ಟರಿಂಗ್, ಪವರ್ ವಿಂಡೋ, ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್, ಕ್ಯಾಮೆರಾ ಎಲ್ಲ ಬರುತ್ತೆ. ಅಂಡ್ ಸರ್ ಈ ಗಾಡಿ ಎಷ್ಟು ಕಿಲೋಮೀಟರ್ ರನ್ ಆಗಿದೆ? ಸರ್ 1,26,000 ಶೋರೂಮ್ ಮೇಂಟೆನೆನ್ಸ್ ಸರ್. ಲಾಸ್ಟ್ ಮಂತ್ ಸರ್ವಿಸ್ ಆಗಿದೆ. ಓಕೆ. ಮತ್ತೆ ಗಾಡಿ ಬಂದ್ಬಿಟ್ಟು 7 ಗೇರ್ ಸರ್. 7 ಗೇರ್ಸ್. ಹೌದು, 6+1. 6+1. ಓಕೆ. ಸೊ ನೋಡ್ತಾ ಇರ್ಬೋದು 7 ಗೇರ್ 6+1 ಅಂಡ್ ಟಾಪ್ ಎಂಡ್ ಗಾಡಿ. ಏರ್ ಬ್ಯಾಗ್, ABS, ಕಂಟ್ರೋಲ್ಸ್, ಲೆದರ್ ಇಂಟೀರಿಯರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಸರ್ ಎಷ್ಟು ಕಿಲೋಮೀಟರ್ ಡ್ರೈವನ್ ಆಗಿದೆ? ಸರ್ 1,26,000 ಓಡಿದೆ. ಓಕೆ. ಸರ್ ಈ ಕಾರ್ಗೆ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. ಸರ್ ಇದು 7.5 ಹೇಳ್ತಾರೆ, ಒಂದು 7:30ಕ್ಕೆ ಫೈನಲೈಸ್ ಆಗುತ್ತೆ ಸರ್. 730 ಫೈನಲ್. ಹೌದು, 730ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ಆಸ್ಟಾ ಟಾಪ್ ಎಂಡ್ ಗಾಡಿನ, ಹುಂಡೈ. ಅಂಡ್ ನೋಡ್ತಾ ಇರ್ಬೋದು ಗಾಡಿ ಫೋರ್ಡ್ ಫಿಯೆಸ್ಟೋ, ಅದು ಕೂಡ ಸೆಡಾನ್. ಸೊ ಸಿಂಗಲ್ ಓನರ್ ಗಾಡಿ ಇದು. ಸರ್ ಹೇಳಿ ಸರ್. ಸರ್ ಇದು 2009 ಮಾಡಲ್. ಓಕೆ. ಸಿಂಗಲ್ ಓನರ್, 85,000 ಓಡಿದೆ. ಓಕೆ. 2,25,000 ಹೇಳ್ತಾ ಇದೀನಿ, ಡೀಸೆಲ್ ವರ್ಷನ್. ಓಕೆ. ಫೈನಲ್ ಟು ಫೈನಲ್ ಬಂದ್ಬಿಟ್ಟು 2,10,000ಗೆ ಫೈನಲೈಸ್ ಆಗುತ್ತೆ ಸರ್. 210 ಫೈನಲ್. ಹೌದು ಸರ್. ಸೊ ಸಿಂಗಲ್ ಓನರ್, ಡೀಸೆಲ್ ಕಾರು, ಫೋರ್ಡ್ ಫಿಯೆಸ್ಟೋ. ಸೊ ಒಂದ್ ಟೈಮ್ ಅಲ್ಲಿ ಇದು ಕಿಂಗ್. ಸೊ ಇವಾಗ್ಲೂ ಕೂಡ ಕಿಂಗ್, ಅಷ್ಟು ಇನ್ಬಿಲ್ಟ್ ಕ್ವಾಲಿಟಿ ಸ್ಟ್ರಾಂಗ್ ಆಗಿರುತ್ತೆ, ಸೂಪರ್ ಆಗಿರುತ್ತೆ. ಇದರಲ್ಲಿ ಕೂಡ ನಿಮ್ಗೆ 4 ಪವರ್ ಸ್ಟೇರಿಂಗ್, ಇದು ಪವರ್ ವಿಂಡೋ ಬರುತ್ತೆ, 4 ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಕಂಪನಿ ಫಿಟೆಡ್ ಒರಿಜಿನಲ್ ಫೋರ್ಡ್ ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಅಂಡ್ ಲೆದರ್ ಇಂಟೀರಿಯರ್ಸ್ ಕೂಡ ಬರುತ್ತೆ ನಿಮ್ಗೆ. ಸರ್ ಇವಾಗ ಈ ಫಿಯೆಸ್ಟೋ ಮೈಲೇಜ್ ಎಲ್ಲ ಎಷ್ಟು ಬರುತ್ತೆ ಸರ್? ಸರ್ 18+ ಇದೆ ಸರ್. 18+. ಹೌದು. 2,10,000 ಫೈನಲ್ ಮಾಡಿ ಕೊಟ್ಬಿಡ್ತೀನಿ ಸರ್. ಸೊ ನೋಡ್ತಾ ಇರ್ಬೋದು 18+ ಬರುವಂತ ವೆಹಿಕಲ್ 2,10,000ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ. ಡೀಸೆಲ್ ಒಂದು ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು. ಅಂಡ್ ಅದ್ರ ಹಿಂದ್ಗಡೆ ಒಂದು ರೆನಾಲ್ಟ್ ಡಸ್ಟರ್, ಇದು 85 PS 110. 85 PS 2016 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್ ಸರ್. ವಾಹ್, ಲಕ್ಕಿ ಕಾರ್ ಅಂತಾನೆ ಹೇಳ್ಬೋದು. ಸಿಂಗಲ್ ಓನರ್, ಅದು ಕೂಡ 85 PS, ಅದು ಕೂಡ ಸಿಲ್ವರ್ ಕಾರು. ಸೊ ನೋಡ್ತಾ ಇರ್ಬೋದು ಲಕ್ಕಿ ಕಾರ್ ಅಂತಾನೆ ಹೇಳ್ಬೋದು ಇವತ್ತಿನ ಈ ವಿಡಿಯೋದಲ್ಲಿ. ಅಂಡ್ ಕಾರ್ ಎಲ್ಲ ಈ ತರ ಇದೆ ನಿಮ್ಗೆ. ಸೈಡ್ 4 ಟೈರ್ ಕೂಡ ತುಂಬಾ ಚೆನ್ನಾಗಿದೆ. 85 PS, ಒಂದು ಒಳ್ಳೆ ಮೈಲೇಜ್ ಬರುತ್ತೆ. ಸೊ ನಿಮ್ಗೆ ಈ ಗಾಡಿಯಲ್ಲಿ ಸಿಂಗಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಗಾಡಿಯಲ್ಲಿ ಸಿಂಗಲ್ ಏರ್ ಬ್ಯಾಗು, ಟಚ್ ಸ್ಕ್ರೀನ್ ನೋಡ್ತಾ ಇರ್ಬೋದು ಯಾವ ತರ ಇದೆ ಅಂತ ಹೇಳ್ಬಿಟ್ಟು, ಟಚ್ ಸ್ಕ್ರೀನು. ಅಂಡ್ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಇದರಲ್ಲಿ ಬರಲ್ಲ. 4 ಕೂಡ ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್. 85 PS, ಆಲ್ಮೋಸ್ಟ್ ಒಂದು 18-19+ ಬರುತ್ತೆ ಸರ್ ಮೈಲೇಜ್. ಹೌದು ಸರ್, ಬರುತ್ತೆ. ಸೊ ಗಾಡಿ ಸೂಪರ್, ಸಿಂಗಲ್ ಓನರ್. ಸರ್ ಎಷ್ಟು ಕಿಲೋಮೀಟರ್ ರನ್ ಆಗಿದೆ? ಸರ್ ಇದು 85,000 ರನ್ ಆಗಿದೆ ಸರ್. ಸರ್ ಒಂದು ಫೈನಲ್ ಪ್ರೈಸ್ ಕೊಟ್ಬಿಡಿ ಸರ್. ಸರ್ 585, 575ಕ್ಕೆ ಫೈನಲೈಸ್ ಆಗುತ್ತೆ ಸರ್. 575ಗೆ ಫೈನಲ್ ಆಗುತ್ತೆ. ಓಕೆ. ಅಂಡ್ ಅದ್ರ ಪಕ್ಕದಲ್ಲೇ ಒಂದು i10 ಇದೆ ನೋಡ್ತಾ ಇರ್ಬೋದು. ಇದು ಬಂದ್ಬಿಟ್ಟು ಮ್ಯಾಗ್ನಾ 1.2 ಪೆಟ್ರೋಲ್ ಇಂಜಿನ್. ಮ್ಯಾಗ್ನಾ ಹೇಳಿ ಸರ್. ಸರ್ ಇದು 2010 ಮಾಡಲ್, ಪೆಟ್ರೋಲ್ ವಿತ್ CNG ಸರ್. ಪೆಟ್ರೋಲ್ ಪ್ಲಸ್ CNG. ಹೌದು. ಡಬಲ್ ಡಮಾಕ. ಹೌದು ಸರ್. ಹೇಳಿ ಸರ್. ಸರ್ ಇದು ಗಾಡಿ ಪ್ರೈಸ್ ಬಂದ್ಬಿಟ್ಟು ಬರೀ 2,55,000ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. 2,55,000ಗೆ ಫೈನಲ್. ಹೌದು. ಸೊ ನೋಡ್ತಾ ಇರ್ಬೋದು ಎಷ್ಟು ನೀಟ್ ಆಗಿದೆ, ಪ್ರೀಮಿಯಂ ಆಗಿದೆ. ಸೊ ಹುಂಡೈ ಕಾರ್ಸ್ ಯಾವ್ದೇ ತಗೊಳ್ಳಿ ನಿಮ್ಗೆ ಪ್ರೀಮಿಯಂ ಫೀಲ್ ಬರುತ್ತೆ ನಿಮ್ಗೆ, ಅಷ್ಟು ಸೂಪರ್ ಆಗಿರುತ್ತೆ ಒಳಗಡೆ ಎಲ್ಲ. ಸರ್ 2,55,000 ಫೈನಲ್. ಹೌದು. ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಸರ್? ಸರ್ ಇದು 67,000 ರನ್ ಆಗಿದೆ. ಓಕೆ. ಅಂಡ್ ಹೇಳಿ ಸರ್ ಈ ನ್ಯಾನೋ. ಸರ್ 2015 ಮಾಡಲ್. ಓಕೆ. ನ್ಯಾನೋ ಟ್ವಿಸ್ಟ್. ಓಕೆ. ಸಿಂಗಲ್ ಓನರ್ ವೆಹಿಕಲ್. ಓಕೆ. 57,000 ಡ್ರೈವನ್ ಆಗಿದೆ ಸರ್. ಬರೀ 57,000. 57,000. ಟ್ವಿಸ್ಟ್. ಸರ್ ಟ್ವಿಸ್ಟ್ ಅಲ್ಲಿ ನಿಮ್ಗೆ ಪೋಸ್ಟರಿಂಗ್ AC ಬರುತ್ತೆ. AC ಬರುತ್ತೆ. ಒಂದು ಒಳ್ಳೆ ಪ್ರೈಸ್ ಸರ್. 1,65,000 ಕೋಟಿಂಗ್ ಇದೆ. 1,55,000 ಕೊಟ್ಬೇಡ ಸರ್. 1,55,000ಗೆ ನಿಮ್ಗೆ ನ್ಯಾನೋ XT ಟ್ವಿಸ್ಟ್ ಬರ್ತೈತೆ. ಇದರಲ್ಲಿ ನಿಮ್ಗೆ ಪೋಸ್ಟರಿಂಗ್, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಎಲ್ಲ ಬರುತ್ತೆ. ಹೌದು. ಸೊ ಆಲ್ಮೋಸ್ಟ್ 18+ ಬಂದೇ ಬರುತ್ತಲ್ಲ ಸರ್ ಮೈಲೇಜ್. 24 ಬರುತ್ತೆ. 24 ನೋಡ್ತಾ ಇರ್ಬೋದು. ಸಿಟಿಗೆ ಮಾತ್ರ ಸೂಪರ್ ವೆಹಿಕಲ್. ಅಂಡ್ ಅದ್ರ ಎದುರುಗಡೆ ಒಂದು ಗಾಡಿ ಇದೆ, ಅದು ಕೂಡ 2017 ಮಾಡಲ್, ಸಿಂಗಲ್ ಓನರ್, 38,000 ಡ್ರೈವನ್ ಆಗಿದೆ. ಬರೀ 38,000. ಹೌದು. ಓಕೆ ಓಕೆ. ನ್ಯಾನೋ ಟ್ವಿಸ್ಟ್ ಸಿಂಗಲ್ ಓನರ್. ಹೌದು. ಸೊ ಇದರಲ್ಲಿ ಆ ಟ್ವಿಸ್ಟ್ ಗಿಂತ ಇದರಲ್ಲಿ ಸ್ವಲ್ಪ ಜಾಸ್ತಿ ಫೀಚರ್ಸ್ ಇರುತ್ತೆ. ಸೊ ನೋಡ್ತಾ ಇರ್ಬೋದು ಒಳಗಡೆ ಎಷ್ಟು ಪ್ರೀಮಿಯಂ ಆಗಿದೆ ಅಂತ ಹೇಳ್ಬಿಟ್ಟು.
ಸೊ ಟಾಟಾ ಬ್ರ್ಯಾಂಡಿಂಗು, ಪೋಸ್ಟರಿಂಗು, ಪವರ್ ವಿಂಡೋ, ಫ್ಯಾಬ್ರಿಕ್ ಸೀಟ್ಸ್, ಇವನ್ ಮ್ಯೂಸಿಕ್ ಸಿಸ್ಟಮ್, AC ಎಲ್ಲ ಬರುತ್ತೆ ಈ ಟ್ವಿಸ್ಟ್ ಅಲ್ಲಿ. ಸೊ ಟ್ವಿಸ್ಟ್ ನ ಕೊಡ್ತೈತೆ, ಅಷ್ಟು ಸೂಪರ್ ಆಗಿದೆ. ಹೇಳಿ ಸರ್ ಒಂದು ಫೈನಲ್ ಪ್ರೈಸ್. ಸರ್ ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ 2,25,000 ಗೆ ಫೈನಲೈಸ್ ಆಗುತ್ತೆ. 2,25,000 ಫೈನಲೈಸ್ ಆಗುತ್ತೆ. ವೋಕ್ಸ್ ವ್ಯಾಗನ್ ಪೋಲೋ ನೋಡ್ತಾ ಇರ್ಬೋದು, ಇದು ಡೀಸೆಲ್ ಗಾಡಿ ಅನ್ಸುತ್ತೆ ಸರ್. ಪೆಟ್ರೋಲ್ ವೆಹಿಕಲ್ 2015 ಮಾಡಲ್ ಸರ್. 15 ಮಾಡಲ್ ಸರ್. ಇದು 1.23 ಪೆಟ್ರೋಲ್ ಸರ್. 1.2 ಪೆಟ್ರೋಲ್ ಇಂಜನ್, ಸೂಪರ್ ಇಂಜನ್. ಇವಾಗೆಲ್ಲ 1 ಲೀಟರ್ ಬರುತ್ತೆ, ಅದಕ್ಕಿಂತ ದಮ್ ಇರುವಂತ ವೋಕ್ಸ್ ವ್ಯಾಗನ್ ಪೋಲೋ ಇಲ್ಲಿದೆ ನೆಕ್ಸ್ಟ್ ಕ್ಲಾಸ್ ಯೂನಿಟ್ 2 ಅಲ್ಲಿ. ಅದು ಕೂಡ ವೈಟ್ ಕಲರ್. ಸೊ ನೋಡ್ತಾ ಇರ್ಬೋದು 0159 ಗಾಡಿ ನಂಬರ್, ಸೂಪರ್ ಆಗಿದೆ. ಹೇಳಿ ಸರ್ ಡೀಟೇಲ್ಸ್. 2015 ಮಾಡಲ್, ಸೆಕೆಂಡ್ ಓನರ್, ಬರೀ 39,000 ಓಡಿದೆ ಸರ್. 39,000 ಅಷ್ಟೇ? ಹೌದು ಸರ್. 39,000. ಸೊ ಇನ್ನು ವೋಕ್ಸ್ ವ್ಯಾಗನ್ ಪೋಲೋ ಲವರ್ಸ್ ಎಷ್ಟೋ ಜನ ಇದಾರೆ, ಅವ್ರಿಗಂತ ಲಡ್ಡು ತರ ಕಾರು. ನೋಡ್ತಾ ಇರ್ಬೋದು, ತೋರಿಸ್ತಾ ಇದೀನಿ. 39,929, 240 ಟಾಪ್ ಸ್ಪೀಡ್, ಏರ್ ಬ್ಯಾಗು, ABS, ಲೆದರ್ ಇಂಟೀರಿಯರ್ಸ್, ಏನ್ ಬೇಕು ಎಲ್ಲ ಇದೆ ಗಾಡಿಯಲ್ಲಿ. ಸರ್ ಈ ಕಾರ್ಗೆ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್, ಈ ವೈಟ್ ಬ್ಯೂಟಿಗೆ. ಸರ್ ಇದು 4,85,000 ಕೊಟ್ಬಿಡಿ ಸರ್. 485 ಫೈನಲ್ ಕೊಟ್ಬಿಡಿ ಸರ್. 4,85,000 ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ ಈ ಕಾರ್ನ. ಅಂಡ್ ಅದ್ರ ಹಿಂದ್ಗಡೆ ಒಂದು ಫಿಗೋ ಇದೆ, ನೋಡ್ತಾ ಇರ್ಬೋದು. ಸರ್ ಫಿಗೋ ಬಗ್ಗೆ ಹೇಳಿ ಸರ್. ಸರ್ 2012 ಮಾಡಲು, ಡೀಸೆಲ್ ವರ್ಷನ್, 76,000 ಡ್ರೈವನ್ ಆಗಿದೆ. ಓಕೆ. ಗಾಡಿ ಪ್ರೈಸ್ ಬಂದ್ಬಿಟ್ಟು 2,50,000 ಇದೆ. ಒಂದು 2,35,000 ಕೊಟ್ಬಿಡೋಣ ಸರ್. 235 ಫೈನಲ್. ಹೌದು. ಸಿಂಗಲ್ ಓನರ್ ವೆಹಿಕಲ್, ಡೀಸೆಲ್ ವೆಹಿಕಲ್. ಅದು ಸಿಂಗಲ್ ಓನರ್ ಕಾರು, ಅದ್ರಲ್ಲೂ ಕೂಡ ಡೀಸೆಲ್. ಲಡ್ಡುಗೆ ಲಡ್ಡು, ಸೂಪರ್ ಕಾರು. ಅಂಡ್ ನೋಡ್ತಾ ಇರ್ಬೋದು ಓಡಿಒ ಮೀಟರ್ 72,276 ಕಿಲೋಮೀಟರ್ ರನ್ ಆಗಿದೆ. ಪೋಸ್ಟರಿಂಗ್, ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಫೋರ್ಡ್ ಒರಿಜಿನಲ್, ಸಿಂಗಲ್ ಓನರ್ ಕಾರು, ಅದು ಕೂಡ ಡೀಸೆಲ್ ಕಾರು. ಸರ್ ಇದು ಕೂಡ 18-20 ಈಸಿಯಾಗಿ ಬಂದೇ ಬರುತ್ತೆ ಅಲ್ಲ ಸರ್? ಹೌದು ಸರ್, ಬರುತ್ತೆ. ಒಂದು ಫೈನಲ್ ಪ್ರೈಸ್ ಇನ್ನೂ ಒಂದ್ಸಲ. ಸರ್ 2,35,000 ಸರ್. 235 ಫೈನಲ್. ಹೌದು. ಸೊ ಇಲ್ಲೊಂದು i10 ಇದೆ. i10 ಸ್ವಿಫ್ಟ್ಗಳು ಜಾಸ್ತಿ ಇದೆ ಇವತ್ತಿನ ವಿಡಿಯೋದಲ್ಲಿ. ನೋಡ್ತಾ ಇರ್ಬೋದು, ಯಾರೆಲ್ಲ i10ಗೆ ಸ್ವಿಫ್ಟ್ಗೆ ಹುಡುಕ್ತಾ ಇದ್ರ, ಬೆಸ್ಟ್ ಗಾಡಿಗಳು ಇವತ್ತು ನೆಕ್ಸ್ಟ್ ಕಾರ್ಸ್ ಯೂನಿಟ್ 2 ಅಲ್ಲಿ. ಇದರಲ್ಲಿ ಕೂಡ ನಿಮ್ಗೆ ಪೋಸ್ಟರಿಂಗು, ಫ್ಯಾಬ್ರಿಕ್ ಸೀಟ್ಸ್, AC ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸರ್ ಇದು ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಸರ್? ಇದು 82,000 ರನ್ ಆಗಿದೆ. 2009 ಮಾಡಲು. ಓಕೆ. ಸೆಕೆಂಡ್ ಓನರ್. ಓಕೆ. ಗಾಡಿ ಪ್ರೈಸ್ ಬಂದ್ಬಿಟ್ಟು 2,45,000 ಇದೆ. ಒಂದು 2,30,000 ಕೊಟ್ಬೇಡ ಸರ್. 230 ಫೈನಲ್. ಸೊ ಫೈನಲ್ ಟು ಫೈನಲ್ 230ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ ಈ ಗಾಡಿನ. ಕಾರ್ ಮಾತ್ರ ಸೂಪರ್ ಆಗಿದೆ. 1.2 ಪೆಟ್ರೋಲ್ ಇಂಜನ್ ಇದು ಕೂಡ. ಅಂಡ್ ಸರ್ ಇಲ್ಲೊಂದು ಇದು ನೆಕ್ಸಾ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ನೋಡ್ತಾ ಇರ್ಬೋದು ನೆಕ್ಸಾ ಬಿಲೆನೋ, ಮಾರುತಿ ಸುಜುಕಿ ಬಿಲೆನೋ. ಸೊ ಅಲ್ಟ್ರಾ ಪ್ರೀಮಿಯಂ ಕಾರ್ ಅಂತಾನೆ ಹೇಳ್ಬೋದು. ಅಡ್ವೊಕೇಟ್ ಓಡಿಸಿರೋ ಕಾರು. 2018 ಮಾಡಲು, ಸಿಂಗಲ್ ಓನರ್ ವೆಹಿಕಲ್, 41,000 ಡ್ರೈವನ್ ಆಗಿದೆ. ಪೆಟ್ರೋಲ್ ವೆಹಿಕಲ್. ಡೆಲ್ಟಾ. ಹೌದು. ಪೆಟ್ರೋಲ್ ವೆಹಿಕಲ್ ಬರೀ 41,000 ಕಿಲೋಮೀಟರ್ ರನ್ ಆಗಿದೆ. ಹೌದು. ಸೊ ನೋಡ್ತಾ ಇರ್ಬೋದು, ಇದು ಮಿಡಲ್ ವೇರಿಯಂಟ್ ಅಲ್ಲ ಸರ್? ಹೌದು ಸರ್. ಸೊ ಮಿಡಲ್ ವೇರಿಯಂಟ್, ಪವರ್ ವಿಂಡೋ, 2 ಏರ್ ಬ್ಯಾಗ್ಸ್ ಎಲ್ಲ ಬರುತ್ತೆ ಸರ್ ಗಾಡಿ. ಸೊ ನೋಡ್ತಾ ಇರ್ಬೋದು 2 ಏರ್ ಬ್ಯಾಗ್, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಪೋಸ್ಟರಿಂಗು, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸರ್ ಇದು ಬೆಲೆನು ಮೈಲೇಜ್ ಎಲ್ಲ ಏನ್ ಬರುತ್ತೆ ಸರ್? 18 ಇದೆ ಸರ್. 18. ಹೌದು ಸರ್. ಸರ್ವಿಸ್ ಕಾಸ್ಟ್ ಕೂಡ ಸ್ವಲ್ಪ ಏನಿರಲ್ಲ? ಇಲ್ಲ ಸರ್, ನೀವು ಶಿಫ್ಟ್ ಏನ್ ಮಾಡ್ತೀರಿ ಅದೇ ಸೇಮ್ ಸರ್ವಿಸ್ ಕಾಸ್ಟ್. ಒಂದು ಫೈನಲ್ ಟು ಫೈನಲ್ ಪ್ರೈಸ್ ಸರ್ ಒಂದು 6,30,000 ಕೊಟ್ಬಿಡಿ ಸರ್. 630 ಫೈನಲ್. ಹೌದು. Hyundai Creta 1.6 ಡೀಸೆಲ್ ಇಂಜನ್ ಅನ್ಸುತ್ತೆ ಇದು ಬಂದ್ಬಿಟ್ಟು. ಹೌದು. ಅಂಡ್ ಅದರಲ್ಲಿ ಕೂಡ ಆಟೋಮೆಟಿಕ್ ಗಾಡಿ. ಕಾರ್ ಮಾತ್ರ ಈ ತರ ಇದೆ. ಯಾರೆಲ್ಲ ಕ್ರೆಟಾಗೆ ಆಟೋಮೆಟಿಕ್ ಗೆ ಹುಡುಕ್ತಾ ಇದ್ರ, ಬೆಸ್ಟ್ ಆಪ್ಷನ್ ನೆಕ್ಸ್ಟ್ ಕಾರ್ಸ್ ಯೂನಿಟ್ 2 ಅಲ್ಲಿ ಇದೆ. ಹೇಳಿ ಸರ್ ಡೀಟೇಲ್ಸ್. ಸರ್ 2015 ಮಾಡಲ್, ಸಿಂಗಲ್ ಓನರ್, 91,000 ಓಡಿದೆ ಸರ್. 91,000. ಹೌದು. ಆಟೋಮೆಟಿಕ್ ವರ್ಷನ್, ಡೀಸೆಲ್ ಆಟೋಮೆಟಿಕ್ ವರ್ಷನ್, SX ಪ್ಲಸ್. ಹೌದು. ಸೊ ಆಟೋಮೆಟಿಕ್ ಅಲ್ಲಿ ಡೀಸೆಲ್. ಸೊ ನೋಡ್ತಾ ಇರ್ಬೋದು ಗಾಡಿ ಎಲ್ಲ ಈ ತರ ಇದೆ. ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಟಚ್ ಸ್ಕ್ರೀನ್, ಫ್ಯಾಬ್ರಿಕ್ ಸೀಟ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಅಂಡ್ ಸರ್ ಈ ಕಾರ್ಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ರಾ ಸರ್? ಇದು 9,25,000 ಇದೆ.
9,20,000. 9,25,000 ಇದೆ, ಒಂದು 9 lakh ಎಲ್ಲ ಕೊಟ್ಬಿಡೋಣ ಸರ್. 9 lakhs ಗೆ ಫೈನಲ್ ಮಾಡಿ ಫೈನಲ್ ಮಾಡಿ ಕೊಟ್ಬಿಡ್ತೀನಿ ಸರ್. ಸೊ ನೋಡ್ತಾ ಇರ್ಬೋದು ಈ ಗಾಡಿನ 9 lakhs ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ. ಸೊ ಕಾರ್ ಎಲ್ಲ ಈ ತರ ಇದೆ, ನಿಮ್ಗೆ ಒಂದು ಒಳ್ಳೆ ಗ್ರೌಂಡ್ ಸ್ಪೇಸ್ ಎಲ್ಲ ಬರುತ್ತೆ ನಿಮ್ಗೆ. ಸೊ ಇದರಲ್ಲಿ ಕೂಡ ನಿಮ್ಗೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಫ್ಯಾಬ್ರಿಕ್ ಸೀಟ್ಸ್, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸರ್ ಫೈನಲ್ ಟು ಫೈನಲ್ 9 lakhs ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ಹೌದು. ಸೊ ಫೈನಲ್ ಟು ಫೈನಲ್ 9 lakhs ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ ಈ ವೆಹಿಕಲ್ ನ. ಅಂಡ್ ಇವಾಗ ನೋಡ್ತಾ ಇರ್ಬೋದು ಒಂದು ಸ್ಯಾಂಟ್ರೋ ಇದೆ, ಅದು ಕೂಡ ಬ್ಲಾಕ್ ಕಲರ್ ಸೂಪರ್ ಆಗಿದೆ. ಹೇಳಿ ಸರ್ ಡೀಟೇಲ್ಸ್. ಸರ್ ಇದು 2008 ಮಾಡಲು, ಸಿಂಗಲ್ ಓನರ್, 48,000 ಓಡಿದೆ ಸರ್. ಓಕೆ. ಇದ್ರ ಪ್ರೈಸ್ ಬಂದ್ಬಿಟ್ಟು 1,85,000 ಇದೆ, 1,70,000 ಫೈನಲ್ ಮಾಡ್ಕೊಡ್ತೀವಿ. 1,75,000 ಫೈನಲ್. ಹೌದು. ಅಂಡ್ ಹೇಳಿ ಸರ್ ಇನ್ನೊಂದು ಆಲ್ಟೋ, ಇದು ಬಂದ್ಬಿಟ್ಟು 1.2 4 ಇದೆ. ಆಟೋಮೆಟಿಕ್ ಸರ್, ಆಟೋಮೆಟಿಕ್ ಗಾಡಿ 2010 ಮಾಡಲು, ಸಿಂಗಲ್ ಓನರ್ ವೆಹಿಕಲ್. ಓಕೆ. 42,000 ಡ್ರೈವ್ ಅನ್ ಆಗಿದೆ. ಗಾಡಿ ರೇಟ್ ಬಂದ್ಬಿಟ್ಟು 3,20,000 ಇದೆ, ಒಂದು 3 lakhs ಗೆಲ್ಲ ಕೊಟ್ಬಿಡೋಣ ಸರ್. 3 lakhs ಗೆ ಫೈನಲ್ ಮಾಡ್ಕೊಟ್ಬಿಡೋಣ. ಓಕೆ. ನೋಡ್ತಾ ಇರ್ಬೋದು 3 lakhs ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ ಈ ವೆಹಿಕಲ್ ನ. ಸೊ 3 lakhs ಗೆ ಫೈನಲ್, ಅದು ಕೂಡ ಆಟೋಮೆಟಿಕ್, 4 ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಫ್ಯಾಬ್ರಿಕ್ ಸೀಟ್ಸ್, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಅಂಡ್ 4 ಕೂಡ ಟೈರ್ ಇದೇ ತರ ಇದೆ ನಿಮ್ಗೆ. ಕಸ್ಟಮರ್ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಸರ್ 3 lakhs ಫೈನಲ್ ಮಾಡಿ ಕೊಡ್ತಾರೆ. ಹೌದು. ಅಂಡ್ ಇನ್ನೂ ಒಂದು i10 ಹೇಳಿ ಸರ್. ಸರ್ ಇದು 2013 ಮಾಡಲು, ಸೆಕೆಂಡ್ ಓನರ್, 83,000 ಡ್ರೈವ್ ಅನ್ ಆಗಿದೆ. ಓಕೆ. ಇನ್ಶೂರೆನ್ಸ್ ಅಪ್ಡೇಟ್ ಇದೆ, ಸ್ಪೋರ್ಟ್ಸ್ ವರ್ಷನ್ ಸರ್ ಇದು. ಸ್ಪೋರ್ಟ್ಸ್ ವರ್ಷನ್. ಹೌದು. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ 3,25,000 ಇದೆ, ಒಂದು 3 lakhs ಗೆಲ್ಲ ಕೊಟ್ಬಿಡೋಣ ಸರ್. 3 lakhs ಗೆ ಫೈನಲ್. ಹೌದು. ಸೊ ನೋಡ್ತಾ ಇರ್ಬೋದು ಫೈನಲ್ ಟು ಫೈನಲ್ 3 lakhs ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ ಈ ವೆಹಿಕಲ್ ನ. ಇದರಲ್ಲಿ ಕೂಡ ನಿಮ್ಗೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಫ್ಯಾಬ್ರಿಕ್ ಸೀಟ್ಸ್, ಅಂಡ್ ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಅಂಡ್ 4 ಕೂಡ ಟೈರ್ ತುಂಬಾ ನೀಟಾಗಿ ಕಸ್ಟಮರ್ ಮೇಂಟೈನ್ ಮಾಡಿದ್ದಾರೆ. ಫೈನಲ್ ಟು ಫೈನಲ್ 3 lakhs ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ ಈ ಪುಟಾಣಿ ಕಾರ್ನ. ಅಂಡ್ ಅದ್ರ ಪಕ್ಕದಲ್ಲಿ ಒಂದು A ಸ್ಟಾರ್ ಇದೆ, ಇದು ಸಿಮಿಲರ್ ಆಗಿ ನಿಮ್ಗೆ ಆಲ್ಟೋ ಕೆಟನ್ ತರಾನೇ ಬರುತ್ತೆ. ಹೇಳಿ ಸರ್. ಸರ್ ಇದು 2012 ಮಾಡಲು, ಥರ್ಡ್ ಓನರ್, 56,000 ಡ್ರೈವ್ ಅನ್ ಆಗಿದೆ. ಆಟೋಮೆಟಿಕ್ ವರ್ಷನ್ ಸರ್. ಆಟೋಮೆಟಿಕ್ ಗಾಡಿ, ಬರೀ 56,000 ಕಿಲೋಮೀಟರ್ ರನ್ ಆಗಿದೆ. ಶೋರೂಮ್ ಮೇಂಟೆನೆನ್ಸ್ ಇದೆ, ಶೋರೂಮ್ ಸರ್ವಿಸ್ ಲಾಸ್ಟ್ ಮಂತ್ ಆಗಿದೆ. ಓಕೆ. ಇನ್ಶೂರೆನ್ಸ್ ಅಪ್ಡೇಟ್ ಇದೆ, ಎಲ್ಲದೂ ಪ್ರತಿಯೊಂದು ಅಪ್ಡೇಟ್ ಇದೆ ಸರ್. ಅಪ್ಡೇಟ್ ಇದೆ. ಹೌದು. ಓಕೆ ಸರ್, ಈ ಕಾರು ಎಷ್ಟು ಕಿಲೋಮೀಟರ್ ರನ್ ಆಗಿರೋದು? 56,000 ಸರ್. ಸೊ ಇದೊಂದು ಪುಟಾಣಿ ಸ್ವಿಫ್ಟ್ ತರಾನೇ ಇದೆ, ನೋಡ್ತಾ ಇರ್ಬೋದು. ಸೇಮ್ ನಿಮ್ಗೆ ಒಳಗಡೆ ಇಂಟೀರಿಯರ್ಸ್ ಆಗಿರ್ಲಿ ಅದೇ ತರಾನೇ ಕಾಣಿಸ್ತಾ ಇದೆ. ಅಂಡ್ A ಸ್ಟಾರ್ ಸರ್, ಇದು ಪೆಟ್ರೋಲ್ ವೆಹಿಕಲ್ ಅಲ್ಲ? ಹೌದು. ಸೊ ಪೆಟ್ರೋಲ್ ವೆಹಿಕಲ್, A ಸ್ಟಾರ್, ಆಟೋಮೆಟಿಕ್, ABS ಎಲ್ಲ ಇದೆ ಗಾಡಿಯಲ್ಲಿ. ಸರ್ ಈ ಪುಟಾಣಿ A ಸ್ಟಾರ್ ಗೆ 285 ಕೋಟಿಂಗ್ ಇದೆ ಸರ್, 2,70,000 ಕೊಟ್ಬೇಡ ಸರ್. 270 ಫೈನಲ್. ಹೌದು. ಸೊ ನಮ್ಮ ವಿಡಿಯೋದಲ್ಲಿ ಕೊನೆ ಕಾರ್ ಅಂತಾನೆ ಹೇಳ್ಬೋದು. ಅದು ಕೂಡ ಲಡ್ಡು ತರ ಕಾರು, ಹುಂಡೈ i20, ಅದು ಕೂಡ ವೈಟ್ ಕಲರ್ ಸರ್. i20 ಪೆಟ್ರೋಲ್ ಡೀಸೆಲ್ ಸರ್? ಪೆಟ್ರೋಲ್ ವರ್ಷನ್, 2011 ಮಾಡಲು. ಓಕೆ. ಸೆಕೆಂಡ್ ಓನರ್. ಓಕೆ. 72,000 ರನ್ ಆಗಿದೆ. ಓಕೆ. ಮ್ಯಾಗ್ನಾ ಬೇಸ್ ವರ್ಷನ್ ನಲ್ಲಿ ಮ್ಯಾಗ್ನಾ. ಹೌದು. ಸೊ ಈ ಮ್ಯಾಗ್ನಾಗೆ ಇದು ಬಂದ್ಬಿಟ್ಟು ಮಿಡಲ್ ವೇರಿಯಂಟ್. ಒಂದು ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್. ಸರ್ 3,40,000 ಕೊಟ್ಬೇಡ ಸರ್. 340ಗೆ ನಿಮ್ಗೆ A ಸ್ಟಾರ್ ಬರ್ತಾ ಇಲ್ಲ, ಆ ಪ್ರೈಸ್ ಅಲ್ಲಿ ನಿಮ್ಗೆ i20 ಬರ್ತಾ ಇದೆ, ನೋಡ್ತಾ ಇರ್ಬೋದು. ಅದಕ್ಕಿಂತ ದೊಡ್ಡ ಗಾಡಿ ಅಂಡ್ ಸಿಮಿಲರ್ ಆಗಿ. ಸೊ ಗಾಡಿ ಈ ತರ ಇದೆ ಸರ್. ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಈ ವೆಹಿಕಲ್? ಸರ್ ಇದು 72,000 ರನ್ ಆಗಿದೆ ಸರ್. ಓನರ್ಶಿಪ್ ಸರ್ ಇದು? ಸರ್ ಸೆಕೆಂಡ್ ಓನರ್. ಸೊ ಅದಕ್ಕೆ ಕಾರು ಎಷ್ಟು ನೀಟ್ ಆಗಿದೆ ನೋಡ್ತಾ ಇರ್ಬೋದು. ಒಳಗಡೆ ಅಷ್ಟು ಕ್ಲೀನ್ ಆಗಿದೆ, ಕಾರ್ ಮಾತ್ರ ಎಕ್ಸಲೆಂಟ್ ಆಗಿದೆ, ಸೂಪರ್ ಆಗಿದೆ ಸರ್. 3,40,000? 3,40,000 ಕೊಟ್ಬೇಡ ಸರ್. 340 ಫೈನಲ್. ಹೌದು. ಓಕೆ. ಸೊ ಇಷ್ಟು ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಸರ್. ಅಂಡ್ ಎಂಟೈರ್ ವಿಡಿಯೋ ನಂಬರ್ ಎಲ್ಲ ಸ್ಕ್ರೋಲ್ ಆಗ್ತಿರುತ್ತೆ, ಆ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು, ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಹೇಳ್ತಾರೆ. ಸೊ ನೋಡ್ತಾ ಇರ್ಬೋದು ನೆಕ್ಸ್ಟ್ ಕಾರ್ಸ್ ಯೂನಿಟ್ 2 ಅಲ್ಲಿ ಯಾವಾಗ್ಲೇ ಬಂದ್ರು ಇಷ್ಟೆಲ್ಲ ಸ್ಟಾಕ್ ಇರುತ್ತೆ ನಿಮ್ಗೆ ಕಂಪ್ಲೀಟ್ ಆಗಿ. ಹತ್ತತ್ರ ಈ ಲೊಕೇಶನ್ ಅಲ್ಲೇ ನಿಮ್ಗೆ 45 ಕಾರು ಸ್ಟಾಕ್ ಇದೆ. ಸೊ ನಿಮ್ಗೆ 100% ಲೋನ್ ಆಗುತ್ತೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಸ್ ಎಲ್ಲ ಸಿಗುತ್ತೆ. ಇದೇ ತರ ನಿಮ್ಗೆ ರೆಗ್ಯುಲರ್ ಆಗಿ ನೆಕ್ಸ್ಟ್ ಕಾರ್ಸ್ ಯೂನಿಟ್ 2 ಇಂದ ವಿಡಿಯೋಸ್ ಬರ್ತಾನೆ ಇರುತ್ತೆ. ಅಂಡ್ ಓಕೆ ಬಾಯ್, ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.